Anita. ಕ್ರಿಸ್ತನಲ್ಲಿ ಪ್ರಿಯರೇ, ತಂದೆ ದೇವರ ದಯೆ ಹಾಗೂ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಕೃಪೆಯಿಂದಾಗಿ ನಾವು ಮತ್ತೊಂದು ಆವರ್ತಿ ವಾರದ ಮೊದಲನೇ ದಿನದಲ್ಲಿ ತಂದೆ ದೇವರ ಸನ್ನಿಧಾನಕ್ಕೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಕೂಡಿ ಬರುವ ಹಾಗೆ ಅನುಗ್ರಹವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಸ್ತೋತ್ರ ನೀಡಲಾಗಿದೆ. ದೇವರು ಕೃಪೆ ಮಾಡಿದ ಸಂಗತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಸಹಾಯವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಾವು ಸ್ತೋತ್ರ ನೀಡಲಾಗಿದೆ. ಈ ದಿನ ನಾವು ಧ್ಯಾನ ಮಾಡ್ತಿರುವಂತ ವಿಷಯ ಅದು ದ ಡೇ ಆಫ್ ದಿ ಲಾರ್ಡ್, ಅಂದ್ರೆ ಯೆಹೋವನ ದಿನ. ಅದಕ್ಕೆ ಆಧಾರ ವಾಕ್ಯ ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 1 ಮತ್ತು 2ನೇ ವಚನಗಳು. ಜೋಯಲ್ 2nd chapter verse 1 and 2. Right? ಅದು ಕತ್ತಲಿನ ಮುಪ್ಪಿನ ದಿನ, ಕಾರ್ಮುಗಿಲ ಉದಯವು ರೆಡಿಕೊಳ್ಳುವ ಹಾಗೆ ಈಗೋ ಪ್ರಬಲವಾದ ದೊಡ್ಡ ದಂಡು, ಇಂಥದ್ದು ಹಿಂದೆಂದೂ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳ ಬಹು ವರುಷಗಳಲ್ಲಿಯೂ ಬರುವುದಿಲ್ಲ. ಹಾಗಾದ್ರೆ ಇಲ್ಲಿ ಯೋವೇಲ್ ಪ್ರವಾದನ ಗ್ರಂಥದಲ್ಲಿ ಹೇಳ್ತಾರೆ ಏನಂದ್ರೆ, ಚಿಯೋನ್ನಲ್ಲಿ ಕೊಂಬು ಊದಿರಿ, ಬ್ಲಾಕ್ ಇನ್ ದ ಜಾಯನ್ ಅಂತ ಹೇಳ್ತಾರೆ. ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿ ಕೈಯಿರಿ ಅಂತ, ಸಮಸ್ತ ದೇಶ ನಿವಾಸಿಗಳು ನಡುಗಲಿ ಹೇಳ್ತಾರೆ. ಯಾಕೆಂದ್ರೆ ಯೆಹೋವನ ದಿನವು ಬರುತ್ತಲಿದೆ, ಅದು ಸಮೀಪಿಸಿತು ಅಂತ ಹೇಳ್ತಾರೆ. ಅದು ಎಂತ ದಿನ ಅಂದ್ರೆ, ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲಿನ ಕತ್ತಲಿನ ದಿನ ಅಂತ ಇಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಈ ದಿನ ಯೆಹೋವನ ದಿನ ಅಂದ್ರೆ ಏನು, ಅದು ಯಾವ ಕಾರಣಕ್ಕಾಗಿ ಬರ್ತದೆ, ಮತ್ತೆ ಅದರ ಉದ್ದೇಶ ಏನು ಅನ್ನೋದನ್ನ ನಾವು ಸ್ವಲ್ಪ ಕಾಲ ಧ್ಯಾನ ಮಾಡೋಣ. ಧ್ಯಾನ ಮಾಡೋದ್ರ ಮುಂಚೆ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಆದಿಯಲ್ಲಿ ಅಂತ್ಯವನ್ನು ಪ್ರಕಟ ಮಾಡಿರುವಂತ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮ ಮಾತುಗಳು ನಮ್ಮ ಹೃದಯ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಕಡೆಯಿಂದ ಬಂದ ಜ್ಞಾನವಾಗಿರುವ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ದಿವ್ಯನಾಮದಲ್ಲಿ ಬೇಡುತ್ತೆ ತಂದೆಯೇ, ಆಮೆನ್. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯೆಹೋವನ ದಿನ, ಡೇ ಆಫ್ ದಿ ಲಾರ್ಡ್ ಅಂತ ಹೇಳ್ತಾರೆ. ಅದು ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ, ಅದು ಬರ್ತಾ ಇದೆ, ಅದು ಸಮೀಪ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದೆಂತ ದಿನ ಅಂದ್ರೆ, ಕಾರ್ಮುಗಿಲನ ಕತ್ತಲಿನ ದಿನ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಇದು ಯಾವುದು ಏನಂತ ಹೇಳ್ಬೇಕಂದ್ರೆ, ಇದೊಂದು ಇಷ್ಟು ವರ್ಷದಲ್ಲೇ ಸುಮಾರು ವಿಷಯಗಳು ನಮಗೆ ಅಡಕವಾಗಿರುವಂತದನ್ನ ನೋಡ್ತೀವಿ. ಚಿಯೋನ್ನಲ್ಲಿ ಕೊಂಬೂದಿರಿ ಅಂತ ಹೇಳ್ತಾರೆ ಅಲ್ವೇ? ಅಂದ್ರೆ ಚಿಯೋನ್ ಅಂದ್ರೆ ಏನಂದ್ರೆ ಸಭೆ, ಸತ್ಯ ಸಭೆ ಅಲ್ವೇ? ಅಲ್ಲಿ ಏನ್ ಮಾಡ್ಬೇಕಂದ್ರೆ ಕೊಂಬೂದಬೇಕಂದ್ರೆ, ಕೊಂಬೂದಂದ್ರೆ ಅಲರ್ಟ್ ಮಾಡುವಂಥದ್ದು. ಹಿಂದೆ ಕಾಲದಲ್ಲಿ ಕೊಂಬೂದಂದ್ರೆ ಏನಂದ್ರೆ, ಏನೋ ಒಂದು ಘಟನೆಗೆ ಅಲರ್ಟ್ ಮಾಡ್ತಾ ಇರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಹಂಗಾದ್ರೆ ಯೆಹೋವನ ದಿನ ಅನ್ನುವಂಥದ್ದು ಚರ್ಚ್ಗೆ ಒಂದು ವಾರ್ನಿಂಗ್ ಆಗಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಬೇಕಂದ್ರೆ, ಮತ್ತು ನನ್ನ ಪರಿಶುದ್ಧ ಪರ್ವತದಲ್ಲಿ ದನಿಗೈಯಿರಿ ಅಂತ ಹೇಳ್ತಾರೆ. ಅಂದ್ರೆ ಹೋಲಿ ಮೌಂಟ್, ಇದನ್ನು ಏನಾಗ್ತದೆ, ಹೋಲಿ ಮೌಂಟ್ ಇದ್ದಿದ್ದು ಝಯಾನ್ ಅಂತ ನಾವು ನೋಡ್ತೀವಿ. ಅಲ್ಲಿ ದನಿಗೈಯಿರಿ ಅಂತ ಅಲ್ಲಿ ಹೇಳ್ತಾರೆ. ಇದು ಮುಂದೆ ನಮಗೆ ಗೊತ್ತಾಗ್ತದೆ ಅದೇನು ದನಿಗೈಬೇಕು ಅಂತ ಹೇಳಿ. ಅದು ಯಾಕಂದ್ರೆ ಅದು ಯೆಹೋವನ ದಿನವೂ ಸಮೀಪಿಸ್ತಾ ಇದೆ. ಅದೆಂತ ದಿನ ಅಂದ್ರೆ, ಕತ್ತಲ ಮೊಬ್ಬಲಿನ ದಿನ, ಮತ್ತೆ ಕಾರ್ಮುಗಿಲ ಕಗ್ಗತ್ತಲ ದಿನ. ಆ ದಿನ ಬರ್ತದೆ, ಅದರಲ್ಲಿ ಏನು ನಡೀತಾ ಇದೆ ಅಂತ ಯಾರಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಾರೆ.
ಯಾಕೆ ಈಗ ಆಗ್ತಾ ಇದೆ ಅಂತ ಹೇಳಿ ಅದು ಅರ್ಥ ಆಗಲ್ಲ. ಆದ್ರೆ ಝಯಾನಲ್ಲಿ ಮಾತ್ರ ಎಚ್ಚರಿಕೆ, ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈ ದಿನ, ಯೆಹೋವನ ದಿನ, ಯಾರ ಮೇಲೆ ಅದು ಬರ್ತದೆ ಅಂತ, ಅದ್ರದ್ದು ಫೀಚರ್ ಮೊದಲು, ಅದ್ರ ಲಕ್ಷಣಗಳು ಏನು ಯೆಹೋವನ ದಿನದು ಅಂತ ಹೇಳ್ಬೇಕಂದ್ರೆ, ಜೆಫನ್ಯ 1ನೇ ಅಧ್ಯಾಯ 14-16 ವಚನಗಳು. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಪಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲಿನ ದಿನ, ಕೋಟೆಗಳನ್ನು ದೊಡ್ಡ ಕೊತ್ತಲಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಹೌದು. ಹಾಗಾದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ, ಇದು ಯೆಹೋವನ ಮಹಾದಿನ ಏನಾಯ್ತು, ಹತ್ತಿರವಾಯ್ತು, ಅದು ತ್ವರೆ ಪಡ್ತಿದೆ. ಇದು ಮೇಕಿಂಗ್ ಹೇಸ್ಟ್ ಅಂತ ಹೇಳ್ತಾರೆ. ಆ ನಡೆಯೋ ಘಟನೆಗಳು ಏನ್ ತ್ವರೆ ಪಡ್ತಾ ಇವೆ ಅಂತ ಹೇಳ್ತಾರೆ. ಆ ದಿನ ಯಾವ್ದಂದ್ರೆ ಅದು ರೌದ್ರದ ದಿನ, ಡೇ ಆಫ್ ರಾತ್ ಅಂತ ಇಲ್ಲಿ ನಾವು ಆಮೇಲೆ ಶ್ರಮ ಸಂಕಟಗಳ ದಿನ, ಡೇ ಆಫ್ ಸಫರಿಂಗ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ, ಅದು ಹಾಳು ಮಾಡುವ ದಿನ, ಡೇ ಆಫ್ ಡಿಸ್ಟ್ರಕ್ಷನ್, ಅಲ್ಲಿ ಬಹಳ ವಿನಾಶಗಳು ಸಂಭವಿಸ್ತದೆ ಅಂತ ಹೇಳ್ತಾರೆ. ಅದು ಕಾರ್ಮುಗಿಲಿನ ಕಗ್ಗತ್ತಲಿನ ದಿನ. ನೀವೊಂದು ಕತ್ಲಲ್ಲಿ ಏನಾದ್ರೂ ಒಂದು ವಿಚಿತ್ರ ಸೌಂಡ್ಗಳು ಕೇಳ್ತಿದ್ರೆ ನಮ್ಗೆ ಅನ್ಸುತ್ತೆ ಏನು ಅರ್ಥ ಆಗಲ್ಲ. ಹಂಗೆ ಲೋಕದಲ್ಲಿ ಇದು ನಡೀತಿರೋ ಘಟನೆಗಳು ಯಾಕೆ ಈಗ ಆಗ್ತಾ ಇದೆ ಅಂತ ಎಲ್ಲ ಹೇಳ್ಬೇಕಂದ್ರೆ, ಅದು ಒಬ್ರಿಗೂ ಅರ್ಥ ಲೋಕದಲ್ಲಿ ಆಗೋದಿಲ್ಲ ಅಂತ ಹೇಳಿ ಇದು ಹೇಳ್ತಾರೆ. ಇದು ಫೀಚರ್ಸ್. ಇದು ಲೋಕಕ್ಕೆ ನೋಡ್ಬೇಕಂದ್ರೆ ಅದು ರೌದ್ರದ ದಿನ. ಯಾವುದಂದ್ರೆ ದೇವರು ತನ್ನ ಕೋಪವನ್ನು ತೋರಿಸುವಂತ ದಿನ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದು ಹೇಗಿರ್ತದೆ ಇನ್ಸಿಡೆನ್ಸ್ಗಳು, ಅಲ್ಲಿ ನಡೆಯುವಂತ ಘಟನೆಗಳು ಅಂತ ನೋಡ್ಬೇಕಂದ್ರೆ, ಯೆಶಾಯನ ಪ್ರವಾದನದಲ್ಲಿ ಹೇಳ್ತದೆ. ಐಸಾಯ 13 ಚಾಪ್ಟರ್ ವರ್ಸ್ 4-6. ಆಹಾ, ಬಹು ಜನ ಸಮೂಹವಿದ್ದಂತೆ ಗದ್ದಲವು ಬೆಟ್ಟಗಳಲ್ಲಿ ಕೇಳಿ ಬರುತ್ತದೆ. ಇಗೋ, ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ. ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕೆ ಅಣಿ ಮಾಡುತ್ತಿದ್ದಾನೆ. ಯೆಹೋವನು, ಆತನ ರೋಷಕ್ಕೆ ಆಯುಧಗಳಾದವರು ದೂರ ದೇಶದಿಂದ, ಅಂದರೆ ಆಕಾಶ ಮಂಡಲದ ಕಟ್ಟಕಡೆಯಿಂದ ಭೂಮಿಯನ್ನೆಲ್ಲ ಹಾಳು ಮಾಡುವುದಕ್ಕೆ ಬಂದಿದ್ದಾರೆ. ಅರಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪಿಸಿತು, ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು. ಹೌದು. ಹಾಗಾದ್ರೆ ಯೆಹೋವನ ದಿನ ಏನಂದ್ರೆ ಸರ್ವಶಕ್ತನ ದೇವರಿಂದ ಅದು ನಾಶರೂಪವಾಗಿ ಬರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಬುಕ್ ಆಫ್ ಜೆಫನ್ಯಾ, ಜೋಯಲ್, ಇದೆಲ್ಲ ಲಿಟ್ರಲಿ ಯಾವುದು ಯೆಹೋವನ ದಿನ ಅಂದ್ರೆ ಇಸ್ರೇಲರಿಗೆ. ಯಾವ್ದಂತ ಹೇಳಿದ್ರೆ ಬ್ಯಾಬೆಲ್ ಅಟ್ಯಾಕ್. ಅದು ಆಕ್ಚುಲಿ ಬ್ಯಾಬಿಲೋನ್ ಏನ್ ಅಟ್ಯಾಕ್ ಅಂತ ಹೇಳ್ತಾರೆ. ಅದು ಯಾಕೆಂದ್ರೆ ದೇವರು ಇಸ್ರೇಲ್ ಮಾಡಿದಂತ ಅಕ್ರಮಗಳಿಗಾಗಿ ಏನ ದಂಡನೆ ಕೊಟ್ಟರೆ ಬಾಬೆಲ್ ದೇಶನ ಏನ್ ಮಾಡ್ತಾರೆ, ಎದ್ದು ಬಂದು ಅವರು ಅಟ್ಯಾಕ್ ಮಾಡೋದು. ಹಾಗಾದ್ರೆ ಲಿಟ್ರಲಿ ಈ ಒಂದು ಜೆಫನ್ಯಾ, ಜೋಯಲ್ ಇದೆಲ್ಲ ಬರ್ದಿರುವಂಥದ್ದು, ಜಕರ್ಯ ಎಲ್ಲ ಬರ್ದಿರುವಂಥದ್ದು, ಅದು ನೋಡ್ಬೇಕಂದ್ರೆ ಇಸ್ರೇಲ್ ಮೇಲೆ ಬ್ಯಾಬಿಲೋನಿಯನ್ ಇವರು ನೆಬೂಕದ್ನೆಚ್ಚರ್ ಅದು ಅಟ್ಯಾಕ್ ಮಾಡೋದು ಲಿಟ್ರಲ್ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಎಲ್ಲ ಇದು ಒಂದು ಪ್ರಾಫಿಟಿಕಲ್ ಅಪ್ಲಿಕೇಶನ್ ಅಂತಾರೆ. ಅಂದ್ರೆ ಅದು ಎಕ್ಸ್ಟೆಂಡೆಡ್ ಮೀನಿಂಗ್ ಅಂತ ನಾವು ಹೇಳ್ತೀವಿ. ಅದು ಲೋಕದ ಅಂತ್ಯದಲ್ಲಿ ನಡೆಯುವಂತ ಘಟನೆಗೆ ಇದು ಪ್ರವಾದನೆ ಆಗಿದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಐಸಾಯ 13 ನಡೆಯೋದು ಯಾವುದು ಘಟನೆಗೆ ಅಂತ ಹೇಳಿದ್ರೆ, ಲಿಟ್ರಲಿ ಅದು ದೇವರು ಬಾಬೆಲ್ ಮೇಲೆ ಕೋಪ ತೋರಿಸಿದ್ದು. ಬಾಬೆಲ್ ಏನ್ ಮಾಡ್ತು ಅಂತ ಹೇಳಿದ್ರೆ, ಇದ್ರ ಲಿಟ್ರಲ್ ಮೀನಿಂಗ್ ಹೇಳ್ತಾ ಇದ್ವಿ. ಬಾಬೆಲ್ ಏನ್ ಮಾಡ್ತು ಅಂತ ಹೇಳಿದ್ರೆ,
ಇಸ್ರೇಲ್ನ ಸ್ವಲ್ಪ ದಂಡಿಸು ಅಂತ ಹೇಳಿದ್ರು, ಸ್ವಲ್ಪ ಪನಿಷ್ಮೆಂಟ್ ಕೊಡು ಅಂದ್ರೆ. ಅವ್ರು ಏನ್ ಮಾಡ್ಬಿಟ್ರು, ಅತಿಯಾಗಿ ಪನಿಷ್ಮೆಂಟ್ ಏನ್ ಮಾಡ್ಬಿಟ್ರು ಮಾಡಿದ್ರು. ಆವಾಗ ದೇವ್ರ ಜಡ್ಜ್ಮೆಂಟ್ ನೋಡ್ಬೇಕಂದ್ರೆ ಟರ್ನ್ ಅಗೇನ್ಸ್ಟ್ ಬ್ಯಾಬಿಲೋನ್ ಅಂತ ಹೇಳ್ತಾರೆ. ಹಾಗಾದ್ರೆ ಐಸೈಯಾ 13th ಬಂದ್ರೆ ಅದು ಬ್ಯಾಬಿಲೋನ್ ಮೇಲೆ ದೇವರ ಕೋಪ. ಇದು ಲಿಟ್ರಲ್ ಅಪ್ಲಿಕೇಶನ್ ನೋಡ್ತೀವಿ 13-14 ಇರುವಂತದ್ದು. ಆದ್ರೆ ಅದು ಪ್ರಾಫಿಟಿಗಲಿ ನೋಡ್ಬೇಕಂದ್ರೆ ಅಂತ್ಯ ದಿನದಲ್ಲಿ ನಡೆಯುವಂತ ಘಟನೆಗೆ ಅದು ಛಾಯೆ ಆಗಿರುವಂತದ್ನ ಇಲ್ಲಿ ನೋಡ್ತೀವಿ. ಬಹುಜನ ಗದ್ದಲ ಅಂತೆ ಕೇಳಿ ಬರ್ತಾ ಇದೆ. ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿ ಮಾಡುತ್ತಿದ್ದಾನೆ. ಬಾಬೆಲ್ ಮೇಲೆ ಯಾರಲ್ವೇ ಬಂದಿದ್ದು? ಯಾರು ಬಾಬೆಲ್ ಅಗೇನ್ಸ್ಟ್ ಬಾಬೆಲ್? ಮೇದೋ ಪರ್ಷಿಯನ್ಸ್. ಅವ್ರದ್ದು ಆರ್ಮಿ ಹೆಂಗಿತ್ತಂತ ಹೇಳ್ಬೇಕಂದ್ರೆ ಇದರಿಂದ ಹೇಳ್ತಾರೆ, ಅಲ್ಲ ಅದು ಕಾನ್ಸ್ಟಾಂಟಿನೋಪಲ್ ಇಂದ ಒಂದು ಬ್ರಿಡ್ಜ್ 14 days ಪಾಸ್ ಆಯ್ತು ಅಂತ ಹೇಳಿ ಮೇದೋ ಪರ್ಷಿಯನ್ ಆರ್ಮಿ. ಅಷ್ಟು ದೊಡ್ಡ ಪ್ರಬಲ ದಂಡು ಅಂತ ಹೇಳ್ತಾರೆ. ಅವ್ರ ಮೂಲಕ ದೇವ್ರು ಏನ್ ಮಾಡಿದ್ರು, ಬಾಬಿಲೋನ್ಗೆ ಶಿಕ್ಷೆ ಕೊಟ್ಟಿದ್ದು ನೋಡ್ತೀವಿ. ಇದು ಡೇ ಆಫ್ ದಿ ಲಾರ್ಡ್ ಯಾರಿಗೆ? ಬ್ಯಾಬಿಲೋನ್ಗೆ. ಅದು ಕಡೆಯಲ್ಲಿ ಲಾಸ್ಟ್ ಅಲ್ಲಿ ಏನಾಗ್ತದೆ, ವರ್ಲ್ಡ್ಗೆ ಅದು ಡಿಪಿಕ್ಷನ್ ಇದೆ, ನಾಶನ ರೂಪವಾಗಿ ಬರ್ತದಂತೆ. ಅದು ನೋಡುವಾಗ ಎಲ್ಲರ ಕೈ ಜ್ವಾಲ್ ಬೀಳ್ತದಂತೆ ಆ ಘಟನೆಗಳು ನೋಡುವಾಗ. ಅದಾದ್ಮೇಲೆ ಎಲ್ಲರ ಹೃದಯ ಏನಾಗ್ತದೆ, ಕರಗಿ ನೀರಾಗ್ತದೆ. ಅಂದ್ರೆ ದೇವರು ಲೋಕದಲ್ಲಿ ಕೋಪವನ್ನು ತೀರಿಸುವಾಗ ಆ ನಡೀತದೆ ಕೆಲವು ಇನ್ಸ್ಟೆನ್ಸಸ್. ಅದು ನೋಡುವಾಗ ಎಲ್ಲರಿಗೂ ಏನಾಗ್ತದೆ ಅಂದ್ರೆ, ಅದು ಗರ್ಭಿಣಿ ಪ್ರಸವ ವೇದನೆ ಪಡೆದಂಗೆ ಜನ ಪ್ರಸವ ಪಡ್ತಾರೆ ಅಂತ ಹೇಳ್ತಾರೆ. ಇದು ಲಿಟ್ರಲಿ ಎಲ್ಲಾಯ್ತು ಅಂತ ಹೇಳ್ಬೇಕಂದ್ರೆ ಅಮೆರಿಕದಲ್ಲಿ ಅಲ್ವೇ ಟ್ವಿನ್ ಟವರ್ಸ್ ನ ಹೊಡೆದ್ರಲ್ಲ, ಟ್ವಿನ್ ಟವರ್ಸ್ ನ ಹೊಡೆದಾಗ ಅದು ಕೆಲವು ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಜನ ನೋಡುವಾಗ ಬಿದ್ದಿದ್ದು ಧೂಳು ಎದ್ದು ನೋಡ್ಬೇಕಂದ್ರೆ ಅವ್ರು ಏನು ಮಾಡಕ್ ಸಾಧ್ಯ ಇಲ್ಲ. ಎಲ್ಲ ಎದ್ರುಕೊಂಡು ಗಾಬರಿಯಾಗಿ ಏನ್ ಮಾಡ್ತಿದ್ರು, ಓಡ್ತಾ ಇದ್ರು ಅಂತ ಹೇಳಿ ಆ ವಿಡಿಯೋಗಳಿದೆ. ಅವ್ರು ಹೆಂಗೆ ಅವ್ರೆಲ್ಲ ಓಡಿದ್ರು ಜನ ಅಲ್ಲಿಂದ ಅದೆಲ್ಲ ನಾವು ನೋಡ್ತೀವಿ. ಇದು ಒಂದು ಎಕ್ಸಾಂಪಲ್. ಇದು ದೇವರು ಅಂತ್ಯದಿಂದಲೇ ನಡೆಯುವಂತ ಘಟನೆಗಳು ನಲ್ಲಿ ಮಾಡೋ ಕಾರ್ಯಗಳು ಜನ ನೋಡಿದಾಗ ಎಲ್ಲರ ಹೃದಯ ಕರಗಿ ಏನಾಗ್ತದೆ ಅಂದ್ರೆ ನೀರು ಆಗ್ತದೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ಇಲ್ಲಿ ನೋಡ್ತೀವಿ. ಇದೇ ರೀತಿ ಈ ದಿನಾನ ಟೈಮ್ ಆಫ್ ಟ್ರಬಲ್ ಅಂತ ಹೇಳ್ತಾರೆ, ಶ್ರಮ ಸಂಕಟಗಳ ದಿನ. ಡ್ಯಾನಿಯಲ್ 12:1. ದಾನಿಯೇಲ 12:1. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಅಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಹೌದು, ಆಗ ಅಷ್ಟೇ ರೀ. ಹಾಗಾದ್ರೆ ಡ್ಯಾನಿಯಲ್ನಲ್ಲಿ ಇವ್ರು ಹೇಳ್ತಾರೆ, ಇದು ಯಾರಂದ್ರೆ ಗಬ್ರಿಯಲ್ ಡ್ಯಾನಿಯಲ್ಗೆ ಹೇಳೋಂಥದ್ದು. ಏನಂತ ಹೇಳ್ಬೇಕಂದ್ರೆ, ನಿನ್ನ ಪಕ್ಷವನ್ನು ಹಿಡಿದಿರುವಂತ ಮಿಕಾಯಲ್ ಏನ್ ಮಾಡ್ತಾರಂದ್ರೆ ಹೇಳ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಆಗ ಏನಾಗ್ತದಂದ್ರೆ ಜನಾಂಗ ಹುಟ್ಟಂದಿನಿಂದ ಮೊದಲು ಸಂಭವಿಸಿದ ಸಂಕಟಗಳು ಇದೇ ನಮ್ಮ ಸ್ವಾಮಿನೇ ಹೇಳಿದ್ದಾರೆ ಅಲ್ವೇ, ದಿ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಸಿನ್ಸ್ ದೇರ್ ವಾಸ್ ನೇಷನ್ ಅಂತ ಹೇಳ್ತಾರೆ. ಅಲ್ಲಿಂದ ಇಂಥ ದೊಡ್ಡ ಕಷ್ಟಗಳು ಬಂದಿರಲಿಲ್ಲ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು ಇಲ್ಲಿ ನೋಡ್ತೀವಿ. ಅಂದಿನವರೆಗೆ ಸಂಭವಿಸಿದಂತ ಸಂಕಟವು ಸಂಭವಿಸ್ತದೆ ಅಂತ ಹೇಳಿ ಇಲ್ಲಿ ನಾವು ಹೇಳುವಂಥದ್ದು ನೋಡ್ತೀವಿ. ಮಿಕಾಯಲ್ನು ನಿನ್ನ ಜನರ ಪಕ್ಷ ಅಂದ್ರೆ ಇಸ್ರೇಲ್, ಅವರ ಪಕ್ಷ ಹಿಡಿದವರು ಮಿಕಾಯಲ್ ಮತ್ತೆ ಎದೋಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಮಹಾ ಸಂಕಟ ಕಾಳ್ಗು, ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಂತ ಇಲ್ಲಿ ಹೇಳ್ತಾರೆ. ನಮ್ಗೆ ಗೊತ್ತಲ್ಲ ಮಿಕಾಯಲ್ ಯಾರಂದ್ರೆ ರಕ್ಷಕನಾದ ಯೇಸು ಕ್ರಿಸ್ತನು ಇನ್ ಇಸ್ ಸೆಕೆಂಡ್ ಪ್ರೆಸೆನ್ಸ್. ಅವರು ಇಸ್ರೇಲ್ಗೆ ರಾಜ್ಯ ಸ್ಥಾಪನೆ ಮಾಡಿಕೊಡುವ ಸಮಯದಲ್ಲಿ ಇಲ್ಲಿ ಇರೋದು, ಅಲ್ಲಿ ದೇರ್ ವಿಲ್ ಬಿ ಎ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದನ್ನ ಮತ್ತಾಯದಲ್ಲಿ ಯೇಸು ಸ್ವಾಮಿ ಹೇಳಿರೋ ಮಾತು ಇಲ್ಲಿ ನೋಡ್ತೀವಿ. ಅದು ಮತ್ತಾಯ 24:21 ನೋಡ್ತೀವಿ ಅದನ್ನು. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಒಂದು ಟೈಮ್ ಬರ್ತದಂತೆ, ಅದು ಎಂಡ್ ಆಫ್ ದಿ ಗಾಸ್ಪಲ್ ಏಜ್ ಅಂತ ಹೇಳ್ತಾರೆ.
ಅಲ್ಲಿ ಒಂದು ಸಂಕಟ ಬರ್ತದೆ ಅಂತ ಲೋಕ ಉಂಟಾದ ಮೊದಲುಗೊಂಡು ಇದುವರೆಗೆ ಆಗಿಲ್ಲ, ಇನ್ನು ಮುಂದೆಯೂ ಆಗೋದಿಲ್ಲ. ಅಂದ್ರೆ ಇದುವರೆಗೆ ನಡೆದಂತ ಕೆಲವು ಘಟನೆಗಳು ಇದೆ ಅಲ್ವೇ, ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಅದೆಲ್ಲ ಆಗಿದ್ದು, ಅದೆಲ್ಲ ತುಣುಕುಗಳು ಅಂತ ಹೇಳ್ತಾರೆ. ಲಾಸ್ಟ್ ಡೇ ಬ್ಯಾಟಲ್ ಏನಿದ್ರೆ ಎಲ್ಲ ಗಳು ಅಂತ ಅಲ್ಲಿ ಏನ್ ಹೇಳ್ತಾ ಇದಾರೆ. ಅದು ಬರೋದು ಫೈನಲ್ ಟ್ರಬಲ್ ಮಾತ್ರ ಬಹಳ ಸಿವಿಯರ್ ಆಗಿ ಇರ್ತದೆ ಅಂತ ಹೇಳಿ, ಅದು ಮುಂದೆನೂ ಆಗಲ್ಲ ಅಂತ ಹೇಳ್ತಾರೆ, ಹಿಂದೆನೂ ಆಗಿರ್ಲಿಲ್ಲ ಅಂತ ಮಹಾ ಸಂಕಟಗಳು ಬರ್ತದೆ. ಇದನ್ನ ಮಾರ್ಕನು ಹೇಳ್ತಾರೆ, ಮಾರ್ಕ 13, 18, 19. ಆ ದಿವಸಗಳು ಸಂಕಟ ದಿವಸಗಳಾಗಿರುವುದರಿಂದ ಇದೆಲ್ಲ ಚಳಿಗಾಲದಲ್ಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ದೇವರು ಮಾಡಿದ ಸೃಷ್ಟಿ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ ಅಂತ ಹೇಳ್ತಾರೆ. ಅದು ನೀವು ಪ್ರಾರ್ಥನೆ ಮಾಡಿ, ಇಂಥ ಸಂಕಟ ಏನ್ ಮಾಡ್ಬೇಕು, ಚಳಿಗಾಲದಲ್ಲಿ ಆಗ್ಬಾರ್ದು ಅಂತ. ಇದು ಲಿಟ್ರಲಿ ಯಾವ್ದಂತ ಹೇಳ್ಬೇಕಂದ್ರೆ, ಜೆರುಸಲೇಮ್ ಮೇಲೆ ರೋಮನ್ ಆರ್ಮಿ ಬಂದಂಥದ್ದು. ಅದು ಪಲಾಯನ ಮಾಡ್ಬೇಕಂದ್ರೆ ಚಳಿಗಾಲದಲ್ಲಿ ಆಗ್ಬಾರ್ದು ಅಂತ ಹೇಳಿ ರೋಮನ್ ಆರ್ಮಿ ಇಸ್ರೇಲ್ ಮೇಲೆ AD 70 ಮಾಡಿದಂಥದ್ದು. ಅದು ಬಹಳ ಟೆರಿಬಲ್, ಅದು ಅವರಿಗೆ ಅದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಂತ ಹೇಳಿ ಅಲ್ಲಿ ಲಿಟ್ರಲ್ ಆಗಿ ಈ ಕಾರ್ಯಗಳು ಯೇಸುಸ್ವಾಮಿಯಲ್ಲಿ ಹೇಳ್ತಾರೆ. ಆಮೇಲೆ ಲೂಕ 21, 25, 26 ಸಹ ಇದು ಎಲ್ಲರ ಮೇಲೆ ಬರ್ತದೆ ಅಂತ ಹೇಳ್ತಾರೆ. ಇದಲ್ಲದೆ ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುಬರುವವು, ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಹೌದು, ಹಾಗಾದ್ರೆ ಅಲ್ಲಿ ಏನಾಗ್ತದೆ, ಪವರ್ಸ್ ಆಫ್ ಹೆವೆನ್ ಅಂತ ಹೇಳ್ತಾರೆ. ಆಕಾಶದ ಶಕ್ತಿಗಳು ಏನಾಗ್ತದೆ, ಕದಲ್ತದೆ ಅಂತ ಹೇಳ್ತಾರೆ. ಆಗ ಮನುಷ್ಯರಿಗೆ ಲೋಕದಲ್ಲಿ ಏನಾಗ್ತದೆ ಅಂತ ಹೇಳಿ ಅವ್ರಿಗೆ ಪ್ರಾಣ ಹೋದಂಗ ಆಗ್ತದೆ ಅಂತ ಹೇಳಿ, ಇದು ಸಮ್ ಫೀಚರ್ಸ್ ಆಫ್ ದಿ ಡೇ ಆಫ್ ದಿ ಲಾರ್ಡ್, ದೇವರು ಕಡೆಯಲ್ಲಿ ಮಾಡುವಂತ ಕಾರ್ಯಗಳು ವಿಷಯವಾಗಿ ನೋಡ್ತೀವಿ. ಇದು ಹೇಗೆ ಬರ್ತದೆ ಅಂತ ಹೇಳ್ಬೇಕಂದ್ರೆ, ಇಟ್ಸ್ ಲೈಕ್ ಎ ಸ್ಪಾಸಮ್ ಅಂತ ಹೇಳ್ತಾರೆ. ಬಿಟ್ಟು ಬಿಟ್ಟು ಅದು ಬರುವಂತದ್ದು. 1 ಥೆಸಲೋನಿಕ 5ನೇ ಅಧ್ಯಾಯ 1-3 ವಚನ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು, ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಹಾಗಾದ್ರೆ ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಇದು ಇಟ್ ಕಮ್ಸ್ ಲೈಕ್ ಸ್ಪಾಸಮ್ ಅಂತ, ಅಂದ್ರೆ ಲೇಬರ್ ಪೈನ್ ಬರಂಗೆ ಇದು ಬರ್ತದೆ ಅಂತ ಹೇಳಿ ಇದನ್ನ ಹೇಳ್ತಾರೆ. ಅದಕ್ಕೆ ನೋಡಿ, ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಥೆಸಲೋನಿಕದಲ್ಲಿ ಆ ಗಳಿಗೆ ಸಮಯ ಬರೋದು ನಿಮಗೆ ಅವಶ್ಯ ಇಲ್ಲ. ಯಾಕಂದ್ರೆ ಕರ್ತನ ದಿನ ಹೇಗೆ ಬರ್ತದೆ ಅಂದ್ರೆ, ಕಳ್ಳನು ಬರುವಂತೆ ಅದು ಬರ್ತದೆ ಅಂತ ಅಲ್ಲಿ ಹೇಳ್ತಾರೆ. ಈ ಕರ್ತನ ದಿನ ಅಂದಾಗ ಇದು ಸೈಮಲ್ಟೇನಿಯಸ್ ಆಗಿ ಸಿನಾನಿಮ್ ಆಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಗೂ ಇದು ಹೇಳ್ತಾರೆ, ಮತ್ತೆ ಆ ಲಾಸ್ಟ್ ಡೇ ಆಫ್ ದಿ ಲಾರ್ಡ್ ಎರಡಕ್ಕೂ ಸೈಮಲ್ಟೇನಿಯಸ್ ಆಗಿ ರೆಫರ್ ಮಾಡುವಂಥದ್ದನ್ನು ನೋಡ್ತೀವಿ. ಇಲ್ಲಿ ಆ ಡೇ ಆಫ್ ಟ್ರಬಲ್ ಅದು ಹೇಗೆ ಬರ್ತದೆ ಅಂದ್ರೆ, ಗರ್ಭಿಣಿಗೆ ಪ್ರಸವ ವೇದನೆಯಾಗಿ ಅದು ಬರ್ತದೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಜನರು ನಿರ್ಭಯವಾಗಿರ್ತಾರಂತೆ, ನಮ್ಗೇನು ಸಂಭವಿಸ್ತಿಲ್ಲ ಅಂತ ಹೇಳಿ ಹೇಳಬೇಕಂದ್ರೇನೆ ಸಡನ್ ಆಗಿ ಅದು ಬರ್ತದೆ ಅಂತ ಹೇಳ್ತಾರೆ ಈ ಟ್ರಬಲ್ಗಳು. ಹಾಗಾದ್ರೆ ಲೇಬರ್ ಪೇನ್ ಅಂತ ನಾವು ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ ಅಂತ ಹೇಳ್ಬೇಕಂದ್ರೆ, ಅದು ಇನ್ ಸ್ಪಾಸಮ್ಸ್ ಅಂತ ಹೇಳ್ತಾರೆ. ಬಿಟ್ಟು ಬಿಟ್ಟು ಏನಾಗ್ತದೆ, ಬರ್ತದೆ. ಮೊದಲನೇ ನೋವು ಅಂತ ಹೇಳ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಹೇಳ್ತಾರೆ. ಮೊದಲಿಗಿಂತ ಎರಡನೇದು ಜಾಸ್ತಿ ಸಿವಿಯರ್ ಆಗಿರ್ತದೆ, ಮತ್ತೆ ಎರಡನೇಗಿಂತ 3 ತುಂಬಾ ಸಿವಿಯರ್ ಆಗಿರ್ತದೆ ಅಲ್ವೇ. ಅದು ಟೆರಿಬಲ್ ಅಂತ ಹೇಳ್ತಾರೆ. ಹಂಗೆ
ಇದು ಲೇಬರ್, ಇದು ಕಷ್ಟ ಸಂಕಟಗಳು ಕಡೆ ದಿನದ್ದು ಏನ್ ಮಾಡ್ತದೆ ಅಂದ್ರೆ ಅದು ಬಿಟ್ಟು ಬಿಟ್ಟು ಬರ್ತದೆ ಅಂತ ಹೇಳಿ ಇದನ್ನ ಫೀಚರ್ಸ್ ಇದು ಹೇಗೆ ಬರ್ತದೆ ಅಂತ ಹೇಳಿರುವಂತದನ್ನ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಂದ್ರೆ ಫಸ್ಟ್ ವರ್ಲ್ಡ್ ವಾರ್ ನಲ್ಲಿ ಆಗಿದ್ದ ಘಟನೆ, ಅದಾದ್ಮೇಲೆ ರಿಪರ್ಕರ್ಷನ್ ಕೂಡ ಏನಾಯ್ತು, ಗ್ರೇಟ್ ಡಿಪ್ರೆಷನ್ಸ್ ಅದು ಇದು ಅಲ್ವೇ. 1914 ಇಂದ 21 ವರೆಗೆ ಆಗಿದ 6 ವರ್ಷದ ಫಸ್ಟ್ ವರ್ಲ್ಡ್ ವಾರ್. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ನಾವು ನೋಡ್ತೀವಿ. 39 ಇದು 1939 ಇಂದ 45 ವರೆಗೆ ಆಗಿದಂಥದ್ದು ಸೆಕೆಂಡ್ ವರ್ಲ್ಡ್. ಇದೆಲ್ಲ ಸ್ಪಾಸಮ್ ಆಗಿ ಬಿಟ್ಟು ಬಿಟ್ಟು ಅದು ಬರ್ತದೆ ಅಂತ ಹೇಳ್ತಾರೆ. ಇವಾಗ ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಥರ್ಡ್ ವರ್ಲ್ಡ್ ವಾರ್ ಅಲ್ವೇ. ಮೂರನೇ ಮಹಾಯುದ್ಧ ಯಾವುದು, ಆರ್ಮೆಗದನ್, ಬ್ಯಾಟಲ್ ಆಫ್ ಆರ್ಮೆಗದನ್ ಅಂತ. ಇಟ್ಸ್ ಅ ವೆರಿ ಡಿಸಿಸಿವ್ ಬ್ಯಾಟಲ್ ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಮೂರನೇ ಮಹಾಯುದ್ಧ ಯಾವ್ದಂದ್ರೆ ಬಿಬ್ಲಿಕಲಿ ಹೇಳಂತದ್ದು ಬ್ಯಾಟಲ್ ಆಫ್ ಆರ್ಮೆಗದೋನ್ ಅಂತ ಹೇಳಿ ಅಲ್ಲಿ ಡಿಸಿಸಿವ್ ಅಂತ ಹೇಳ್ತಾರೆ. ಅದು ಆ ವಿಷಯದಲ್ಲಿ ಇಲ್ಲಿ ಸ್ಪಾಸಮ್ ಆಗಿ ಬರ್ತದೆ. ಇದು ಫೀಚರ್ಸ್ ಆಫ್ ದ ಡೇ ಆಫ್ ದ ಲಾರ್ಡ್. ಅದು ಹೇಗೆ ಒಬ್ಬರ ಮೇಲೆ ಬರ್ತದೆ. ಇದಕ್ಕಿನ್ನೂ ಹೆಚ್ಚು ವಿಷಯಗಳನ್ನ ನೀವು ಧ್ಯಾನ ಮಾಡ್ಬೇಕಂದ್ರೆ ವಾಲ್ಯೂಮ್ ನಂಬರ್ 1 ಅಲ್ವೇ, ಪಾಸ್ಟರ್ ತುಂಬಾ ಚೆನ್ನಾಗಿ ಬರ್ತಾರೆ, ಡೇ ಆಫ್ ದಿ ಲಾರ್ಡ್ ಅಂತ ಹೇಳಿ ಅದನ್ನ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅದನ್ನ ಓದಿದ್ರೆ ಇನ್ನೂ ವಿಶದವಾಗಿ ಏನಾಗಿದೆ ಈ ವಿಷಯಗಳು ಅಲ್ಲಿ ತಿಳಿಸಿರುವಂತದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ದಿನ ಯಾರ ಮೇಲೆ ಬರ್ತದೆ ಅಂತ ನಾವು ನೋಡ್ಬೇಕಾದ್ರೆ ದೇವರ ಕೋಪ ಯಾರ ಮೇಲೆ ತೋರ್ ಬರ್ತದೆ ಅಂದ್ರೆ ಅದು ಎಲ್ಲಾ ದುಷ್ಟರ ಮೇಲೆ ಅದು ಫಸ್ಟ್ ಕಾಣು ಬರ್ತದೆ. ರೋಮನ್ಸ್ 1st ಚಾಪ್ಟರ್ 18th ವರ್ಸ್. ರೋಮಪದವರ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ನೋಡಿ, ಇದು ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವರಾದ ಮನುಷ್ಯರ ಎಲ್ಲಾ ವಿಧವಾದ ಭಕ್ತಿಹೀನತೆ ಮೇಲೆ ದೇವರ ಕೋಪ ಎಲ್ಲಿಂದ ಬರ್ತದೆ, ಪರಲೋಕದಿಂದ ತೋರಿ ಬರ್ತದೆ. ಹಾಗಾದ್ರೆ ಡೇ ಆಫ್ ದಿ ಲಾರ್ಡ್ ಅದು ಯಾರ ಮೇಲೆ ಅದು ಬರ್ತದೆ ಅಂದ್ರೆ ನೋಡ್ಬೇಕಂದ್ರೆ ದುಷ್ಟತನವನ್ನು ನಡೆಸುವಂಥದ್ದು, ದ ವಿಕೆಡ್ ಅಂತ ಹೇಳ್ತಾರೆ, ದುಷ್ಟರ ಮೇಲೆ. ಮತ್ತೆ ಸತ್ಯವನ್ನು ಅಣಗಿಸುವ ಮಾಕ್ ಮಾಡೋಂಥವ್ರು ಮಾಡೋದು ಎಲ್ಲಾ ವಿಧವಾದ ಭಕ್ತಿಹೀನತೆ ಮೇಲೆ, ದುಷ್ಟತನ ಮತ್ತೆ ಭಕ್ತಿಹೀನತೆ ಮೇಲೆ ದೇವರ ಕೋಪ ಎಲ್ಲಿಂದ ತೋರಿಸ್ತಾರೆ ಅಂದ್ರೆ ಪರಲೋಕದಿಂದ ತೋರಿಸ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದನ್ನ ಯಾರು ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಲೂಕನ ಸುವಾರ್ತೆನಲ್ಲಿ 21:35 ಹೇಳ್ತಾರೆ. ಆ ದಿನದ ವಿಷಯವಾಗಿ ಲೂಕ 21:35. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು, ಆದರೆ ಬರುವುದಕ್ಕಿರುವ ಇದೇ ಪಾಯಿಂಟ್. ಆ ದಿವಸ ಭೂನಿವಾಸಿಗಳೆಲ್ಲರ ಮೇಲೆ ಏನಾಗ್ತದೆ, ಅದು ಬರ್ತದೆ ಅಂತ ಹೇಳಿ ಇದು ಯೆಹೋವನ ದಿನ ವಿಷಯವಾಗಿ ಹೇಳ್ಕೊಂಡು ಬರುವಂತದನ್ನ ಇಲ್ಲಿ ನೋಡ್ತೀವಿ. ಅದು ಯಾಕೆ ಪರ್ಟಿಕ್ಯುಲರ್ ಆಗಿ ಯಾರ ಮೇಲೆ ಬರ್ತದೆ ಅಂತ ಹೇಳ್ಬೇಕಂದ್ರೆ ಅದು ಹೆಮ್ಮೆ ಉಳ್ಳವರ ಮೇಲೆ, ಪ್ರೌಡ್ ಅಂತ ಇಲ್ಲಿ ನಾವು ನೋಡ್ತೀವಿ. ಅದು ಐಸಾಯ 2nd ಚಾಪ್ಟರ್ 12th ವರ್ಸ್ ನಲ್ಲಿ ನೋಡ್ತೀವಿ. ಯೆಶಾಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 12ನೇ ವಚನ. ಸೇನಾಧೀಶ್ವರನಾದ ಯೆಹೋವನ ನ್ಯಾಯ ನಿರ್ಣಯ ದಿವಸವು ಗರ್ವದಿಂದ ಹೆಚ್ಚಿಕೊಂಡಿರುವ ಸಮಸ್ತಕ್ಕೂ ಸಂಭವಿಸುವುದು, ಆಗ ಅದೆಲ್ಲ ತಗ್ಗುವುದು. ಹೌದು, ತಮ್ಮನ್ನು ಹೆಚ್ಚಿಸಿಕೊಂಡಿರುವಂತ ಎಲ್ಲರ ಮೇಲೆ ಏನಾಗ್ತದೆ ಅಂದ್ರೆ ಯೆಹೋವನ ದಿನ ಬರ್ತದೆ ಅಂತ ಹೇಳಿ ದಿ ಡೇ ಆಫ್ ದಿ ಲಾರ್ಡ್ ಅಪಾನ್ ದಿ ಪ್ರೌಡ್ ಅಂತ ಹೇಳ್ತಾರೆ. ಅಂಡ್ ಹಾಟಿ ಲುಕ್ ಇರೋಂಥವ್ರ ಮೇಲೆ ಅದು ಏನಾಗ್ತದೆ ಅಂದ್ರೆ ಅದು ಕಾಣಿಸ್ಕೊಡ್ತದೆ ಅಂತ ಹೇಳಿ ಇದು ನಾವು ನೋಡ್ತೀವಿ. ಇದು ದೇವರ ಒಂದು ಪರ್ಪಸ್ ಏನು ಅಂತ ಇಲ್ಲಿ ನೋಡೋದಾದ್ರೆ ಇದು ಬಹಳ ಚೆನ್ನಾಗಿ ಹೇಳ್ತಾರೆ. ದೇವರು ತನ್ನ ಕೋಪವನ್ನು ತೀರಿಸಿದಾಗ ಏನಾಗ್ತದೆ ಅಂತ ಹೇಳಿದಾಗ ಅದೇ ಐಸಾಯ 13 ಚಾಪ್ಟರ್ ವರ್ಸ್ 11 ನಲ್ಲಿ ನಾವು ನೋಡ್ತೀವಿ.
ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು, ದುಷ್ಟರಿಗೆ ಅವರ ದುಷ್ಕೃತ್ಯಗಳ ಫಲವನ್ನು ತಿನ್ನಿಸಿ, ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ, ಭಯಂಕರರ ಹೆಮ್ಮೆಯನ್ನು ತಗ್ಗಿಸಿ, ಮಾನವರನ್ನ ಮುಂದೆ ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಓಪೀರ್ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು. ಹೌದು. ಹಾಗಾದ್ರೆ ಇದು ದೇವ್ರ ತನ್ನ ಕೋಪವನ್ನ ತೀರಿಸಿದಾಗ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ, ಅಂದ್ರೆ ಇದು ಏನಂತ ಹೇಳಿದ್ರೆ ವೆಂಜನ್ಸ್ ಅಂತ ಹೇಳ್ತಾರೆ. ಅವರ ಪಾಪದ ಫಲಗಳನ್ನ ಅವರಿಗೆ ತೀರಿಸ್ತಾರೆ ಅಂತ ಹೇಳಿದಾಗ, ದುಷ್ಕೃತಿಗಳಿಗೆ ಅವರ ಫಲವನ್ನು ತಿನ್ನಿಸಿದಾಗ ಸೊಕ್ಕಿದವರ ಸೊಕ್ಕೇನಾಗ್ತದೆ, ಅಡಗ್ತದೆ ಅಂತ ಹೇಳ್ತಾರೆ. ಟು ಅವೆಂಜ್ ದಿ ವಿಕೆಡ್ ಅಂತ ಹೇಳ್ತಾರೆ. ಮತ್ತೆ ಭಯಂಕರರ ಹೆಮ್ಮೆ, ಹಾಟಿ ಲುಕ್ ಏನಾಗ್ತದೆ, ಅದೆಲ್ಲ ತಗ್ಗಿಸ್ತದೆ ಅಂತ ಹೇಳಿ. ಆಮೇಲೆ ಮನುಷ್ಯರು ಏನಾಗ್ತದೆ ಅಂದ್ರೆ ಅಲ್ಟಿಮೇಟ್ಲಿ ದೇ ವಿಲ್ ಬಿಕಮ್ ದಿ, ನೋಡ್ಬೇಕಂದ್ರೆ ಗೋಲ್ಡ್ ಆಫ್ ಓಪೀರ್ ಅಂತ ಹೇಳ್ತಾರೆ. ಅಂದ್ರೆ ಓಪೀರ್ ದೇಶದ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿ ಮಾಡ್ತೇನೆ. ಅಂದ್ರೆ ಅಲ್ಟಿಮೇಟ್ಲಿ ನೋಡ್ಬೇಕಂದ್ರೆ ದೇ ವಿಲ್ ಬಿಕಮ್ ದಿ ಇಮೇಜ್ ಆಫ್ ಗಾಡ್ ಅಂತ, ದೇವರ ಪ್ರತಿರೂಪಕ್ಕೆ ಏನಾಗ್ತಾರೆ ಈ ಕಾರ್ಯಗಳಾದಾಗ. ಇದು ಬ್ಯೂಟಿ, ದೇವರ ಒಂದು ಮಹಿಮೆ, ಅವ್ರು ಮಾಡುವಂತ ಕಾರ್ಯ, ಅವರು ಮಾಡುವಂತ ಆ ಒಂದು ಕಾರ್ಯಗಳು, ಲೋಕದಲ್ಲಿ ಮಹಾಕೋಪದಿಂದ ಮಾಡುವಂತ ಕಾರ್ಯಗಳು ಉಂಟಾದಾಗ ಅದೇನಾಗ್ತದೆ ಅಂತ ಹೇಳ್ಬೇಕಂದ್ರೆ ಭಯಂಕರರ ಹೆಮ್ಮೆ ಏನಾಗ್ತದೆ, ಅಡಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಸೊಕ್ಕಿನವರ ಸೊಕ್ಕು ಏನಾಗ್ತದೆ, ಅಡಗ್ತದೆ ಅಂತ ಹೇಳಿ ಇಲ್ಲಿ ನಾವು ಹೇಳುವಂಥದ್ದನ್ನ, ಇಲ್ಲಿ ಹೇಳಿರುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಅದೇ ಇದನ್ನ ಕ್ಲೈಮ್ಯಾಕ್ಸ್ ಏನಾಗ್ತದೆ, ದೇವ್ರು ಹಿಂಗೆ ಬಿಟ್ಟಾಗ ಏನಾಗ್ತದೆ ಅಂದ್ರೆ ಕ್ಲೈಮ್ಯಾಕ್ಸ್ ಹೇಳ್ಬೇಕಂದ್ರೆ, ಇದು ಅಲ್ಟಿಮೇಟ್ಲಿ ನಾವು ನೋಡ್ಬೇಕಂದ್ರೆ ಎಲ್ಲ ಅಹಂಕಾರನೆಲ್ಲ ಏನ್ ಮಾಡ್ತಾರೆ, ದೇ ವಿಲ್ ಬಿ ಬ್ರಾಟ್ ಲೋ ಅಂತ ಹೇಳಿ ಅದನ್ನ ಪ್ರೌಡ್ ಲುಕ್ ಅಂತ ಹೇಳ್ತಾರೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಹಾಟಿ ಲುಕ್ ನೋಡ್ಬೇಕಂದ್ರೆ ವಿಲ್ ಬಿ ವ್ಯಾನಿಶ್ ಅಂತ ಹೇಳಿ ಅದನ್ನ ಅದೇ ಐಸೈಯಾ 2nd chapter 11th verse ನಲ್ಲಿ ನಾವು ನೋಡ್ತೀವಿ. ಸಾಮಾನ್ಯರ ಗರ್ವ ದೃಷ್ಟಿಯು ತಗ್ಗಿ ಹೋಗುವುದು, ಮುಖಂಡರ ಅಹಂಕಾರವು ಕುಗ್ಗಿ ಹೋಗುವುದು. ಯೆಹೋವನೊಬ್ಬನೇ ಆ ದಿನದಲ್ಲಿ ಉನ್ನತೋನ್ನತನಾಗಿ ಇರುವನು. ಹಾಗಾದ್ರೆ ಅದು ನೋಡ್ಬೇಕಂದ್ರೆ ಸಾಮಾನ್ಯರ ಗರ್ವ ದೃಷ್ಟಿ ಏನಾಗ್ತದೆ ಅಂದ್ರೆ, ದೇವರು ತನ್ನ ಕೋಪವನ್ನು ತೋರಿಸಿದಾಗ ಆಫ್ಟರ್ ಎಫೆಕ್ಟ್ ಏನಾಗ್ತದೆ, ಸಾಮಾನ್ಯನ ಗರ್ವ ದೃಷ್ಟಿ ಏನಾಗ್ತದೆ, ಅದು ತಗ್ಗಿ ಹೋಗ್ತದೆ. ಮುಖಂಡರ ಅಹಂಕಾರಗಳು ಅಲ್ವೇ, ಅದೇನಾಗ್ತದೆ ಅಂತ ಹೇಳಿ ಬಂದ್ರೆ ಕುಗ್ಗಿ ಹೋಗ್ತದೆ. ಬಹಳ ಸಂತೋಷ ಅಂದ್ರೆ ಆ ದಿನದಲ್ಲಿ ಯೆಹೋವನೊಬ್ಬನೇ ಉನ್ನತೋನ್ನತನಾಗಿ ಏನಾಗ್ತಾರೆ, ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಈಗ ಇದು ಸಾಮಾನ್ಯನ ಗರ್ವ ದೃಷ್ಟಿಗಳು ಹೆಂಗಿದೆ ಅಂತ ಹೇಳಿದ್ರೆ, ನಮ್ಗೆ ಟ್ರಾಫಿಕ್ ಅಲ್ಲಿ ಹೋಗೋರಿಗೆ ಗೊತ್ತು. ಟ್ರಾಫಿಕ್ ಅಲ್ಲಿ ಹೋಗೋ ಏನೋ ಒಂದು ಮಿಸ್ಟೇಕ್ ಮಾಡಿದ್ರೆ ಬೇರೆಯವ್ರು ಮಾಡ್ತಾರೆ, ಅಥವಾ ಏನೋ ನಾವೇನೋ ಕ್ವಶನ್ ಮಾಡಿದ್ರೆ ಹೆಂಗ್ ಮಾತಾಡ್ತಾರೆ ಅಲ್ವೇ, ಬಹಳ ಹಾರ್ಷ್ ಆಗಿ ಮಾತಾಡ್ತಾರೆ. ಅದು ಎಷ್ಟು ಗರ್ವ ಅಂತ ಹೇಳ್ಬೇಕಂದ್ರೆ ಅದು ಬಹಳ ಗರ್ವ. ಅದಾದ್ಮೇಲೆ ಮುಖಂಡರ ಅಹಂಕಾರಗಳು ಅಲ್ವೇ, ನಾವು ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಕೇಳ್ತಾ ಇದೀವಿ, ನಾರ್ತ್ ಕರ್ನಾಟಕದಲ್ಲಿ ಕೇಳ್ತಾ ಇದೀವಿ, ಈ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅವ್ರ ಮಕ್ಕಳುಗಳು ಎಂತ ಅಟ್ರಾಸಿಟೀಸ್ಗಳು ಏನ್ ಮಾಡ್ತಿದ್ದಾರೆ, ಅವರು ಅವ್ರಿಗೆ ಕ್ವಶನ್ ಮಾಡಂಗೆ ಇಲ್ಲ ಅಂತ ಅಹಂಕಾರಗಳು ಏನಾಗ್ತದೆ ಅಂದ್ರೆ ಆಗ ಹೋಗ್ತದೆ ಅಂತ ಹೇಳಿ. ಆಗ ಯೆಹೋವನೊಬ್ಬನೇ ಮಹೋನ್ನತನಾಗಿ ಇದು ನಮ್ಗೆ ತುಂಬಾ ಸಂತೋಷ. ಅಲ್ಟಿಮೇಟ್ಲಿ ದೇವ್ರ ತನ್ನ ಕೋಪವನ್ನು ಬಿಟ್ಟಾಗ ಏನಾಗ್ತದೆ, ದೇವರ ನಾಮ ಮಹಿಮೆ ಒಂದೇ ಏನಾಗ್ತದೆ, ಅಲ್ಟಿಮೇಟ್ ಆಗಿ ಯೆಹೋವನೊಬ್ಬನ ಮಹೋನ್ನತನಾಗಿ ಆ ದಿನದಲ್ಲಿ ಏನಾಗ್ತಾರೆ, ಕಾಣ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಒಂದು ಮಹಾ ಸಂಕಟ ದೇವರು ಹೇಗೆ ಬಿಡ್ತಾರೆ, ಪರ್ಮಿಟ್ ಮಾಡ್ತಾರೆ, ಇದು ಹೇಗೆ ಇದು ಒಬ್ಬರನ್ನ ಬಿಡ್ತಾರೆ ಅಂತ ಹೇಳ್ಬೇಕಂದ್ರೆ, ಇದು ಡ್ಯಾನಿಯಲ್ನಲ್ಲಿ ಹೇಳ್ತಾರಲ್ಲ, ಥ್ರೂ ಇನ್ಕ್ರೀಸ್ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಜ್ಞಾನ ಹೆಚ್ಚುತ್ತದೆ. ಜ್ಞಾನ ಹೆಚ್ಚಿದ್ರೆ, ಇವಾಗ ನಾವು ಚಿಕ್ಕ ಹುಡುಗರಿದ್ದಾಗ ಒಂದು 60s 70s ನಲ್ಲಿ ಅಲ್ವೇ, ಒಂದು ಏರಿಯಾದಲ್ಲಿ ಎಲ್ಲೋ ಒಂದ್ 4 ಜನ ಗ್ರಾಜುಯೇಟ್ಸ್ ಇರೋರು ಅಲ್ವೇ. ಈಗ ಒಂದ್ ಮನೆಯಲ್ಲಿ ಎಲ್ಲರೂ ಗ್ರಾಜುಯೇಟ್ಸ್ ಇದ್ದೀವಿ, ಎಲ್ಲ ಜ್ಞಾನ ಹೆಚ್ಚಿದೆ
ಆದ್ರೆ ಜ್ಞಾನ ಜೊತೆ ಒಳ್ಳೆತನ ಬಂತ ಅಂತ ಹೇಳಿದ್ರೆ ಜ್ಞಾನ ಜೊತೆ ಕೆಟ್ಟತನಗಳೇನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತೀವಿ ಅಲ್ವೇ. ಈಗ ಮಾಡ್ತಾ ಇರೋ ಫ್ರಾಡ್ಗಳು ಎಂಥದ್ದು ಅಲ್ವೇ, ಎಲ್ಲ ಏನಾಗ್ತದೆ ಹೈಟೆಕ್ ಎಲ್ಲ ಯೂಸ್ ಮಾಡಿ, ಅದೆಲ್ಲಿಗೆ ಯೂಸ್ ಮಾಡ್ತಾರೆ ಅಂದ್ರೆ ಫ್ರಾಡ್ಸ್ಗಳು, ಎಂತ ಅನ್ಯಾಯಗಳು ಅಕ್ರಮಗಳು ಏನಾಗ್ತಾ ಇದೆ ಈಗ ನಾವು ನೋಡ್ತಾ ಇದೀವಿ ಅಲ್ವೇ. ಇದೆಲ್ಲ ಇನ್ಕ್ರೀಸ್ ಆಫ್ ನಾಲೆಡ್ಜ್ ಇಂದ ಆದಂತ ಎಫೆಕ್ಟ್ಸ್ಗಳು ಅಂತೇಳಿ. ಅದು ಎಜುಕೇಶನ್ ಜಾಸ್ತಿ ಆಯ್ತು, ಅದ್ರ ಜೊತೆ ಒಳ್ಳೆ ಗುಣಗಳು ಬರ್ಲಿಲ್ಲ, ಅದೇನಾಯ್ತು ಅಂದ್ರೆ ಕೆಟ್ಟ ಗುಣಗಳು ಅದು ಬರೋದಕ್ಕೆ ಶುರು ಆಯ್ತು ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಕಡೆ ದಿನದಲ್ಲಿ ಕಠಿಣ ಕಾಲಗಳು ಬರ್ತದೆ ಅಂತ ಹೇಳ್ತಾರೆ. ಅದನ್ನ ಮೊದಲನೇದಾಗಿ ಅದೇ ದಾನಿಯೇಲ 12:4 ನಾವು ನೋಡ್ತೀವಿ. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತತ್ತ ತಿರುಗುವರು, ತಿಳುವಳಿಕೆಯು ಹೆಚ್ಚುವುದು. ಅದು ಹೇಳಿದ್ರೆ ಆವಾಗ ಏನಾಗ್ತದೆ, ಈ ಸೀಲ್ಸ್ಗಳು ಮುದ್ರೆ ಓಪನ್ ಆಗ್ತದೆ ಅಂತ ಹೇಳ್ತಾರೆ. ಸರ್ಪ್ರೈಸಿಂಗ್ಲಿ ಇಲ್ಲಿ ತಿಳುವಳಿಕೆ ಅಂತ ಹೇಳಿದ್ರೆ ಜ್ಞಾನವು ಹೆಚ್ಚುವುದು ಅಂತ. ಒರಿಜಿನಲ್ ಲ್ಯಾಂಗ್ವೇಜ್ ನಲ್ಲಿ ಇದು ಡ್ಯಾನಿಯಲ್ ನಲ್ಲಿ ದಿ ವಿಕೆಡ್ನೆಸ್ ಶಲ್ ಇನ್ಕ್ರೀಸ್ ಅಂತ ಹೇಳಿ, ನೀವು ಒರಿಜಿನಲ್ ಡಯಾಗ್ಲೆಟ್ ನಲ್ಲಿ ಅದು ನೀವು ನೋಡಿದ್ರೆ ಆಕ್ಚುಲಿ ಇದು ಜ್ಞಾನ ಅಂತ ಬರ್ದಿದ್ದಾರೆ. ಆದ್ರೆ ಅಲ್ಲಿ ಏನಂದ್ರೆ ವಿಕೆಡ್ನೆಸ್ ಶಲ್ ಇನ್ಕ್ರೀಸ್ ಅಂತ ಹೇಳ್ತಾರೆ. ಬಹುಜನ ಅತ್ತಿತ್ತ ತಿರುಗ್ತಾರಂತೆ, ಜ್ಞಾನ ಅಲ್ಲ, ವಿಕೆಡ್ನೆಸ್ ಅದು ಹೆಚ್ಚಾಗಂಥದ್ದು. ಹೌದಲ್ವೇ. ಇವತ್ತು ಹೆಂಗಿದೆ ಟ್ರಾನ್ಸ್ಪೋರ್ಟೇಶನ್, ಜನ ಹೆಂಗ್ ಓಡಾಡ್ತಾ ಇದ್ದಾರೆ ಅಲ್ವೇ. ನಾವು ನೋಡ್ದಂಗೆ ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗ್ತಾರೆ ಕೆಲಸ ಮಾಡೋಕ್ಕೆ, ತಿರ್ಗಾ ಸಂಜೆ ಏನಾಗ್ತದೆ ಬರ್ತಾರೆ, ಬಾಂಬೆಗೆ ಹೋಗ್ತಾರೆ ಕೆಲ್ಸಗಳು ಮಾಡ್ಕೊಂಡು ಬರ್ತಾರೆ. ಹಂಗೆ ಇವಾಗ ಏನಾಗಿದೆ, ಮೊದಲು ಫಾರಿನ್ ಟೂರ್ಗಳು ಎಲ್ಲ ಬಹಳ ರೇರ್. ಯಾರೋ ಫಾರಿನ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರು ನೋಡೋ ನಮ್ಗೆ ರೆಸ್ಪೆಕ್ಟ್ ಇತ್ತು. ಈಗ ಕಾಮನ್ ಆಯ್ತು ಅಲ್ವೇ, ಎಲ್ಲ ಬರ್ತಾ ಇದೆ. ಆದ್ರೆ ಇದೆಲ್ಲ ಮಾಡಿದ್ಮೇಲೆ ಒಳ್ಳೆತನ ಬುದ್ಧಿಗಳು ಕಲ್ತ್ಕೊಂಡು ಬರ್ತಾ ಇದ್ದಾರ ಅಥವಾ ಕೆಟ್ಟ ಬುದ್ಧಿಗಳು ಕಲ್ತ್ಕೊಂಡು ಬರ್ತಾ ಇದ್ದಾರ ಅಂದ್ರೆ ತುಂಬಾ ಏನಾಗ್ತಾ ಇದೆ ಅಂದ್ರೆ ಆ ಬೇರೆ ದೇಶದ ಕೆಟ್ಟ ಬುದ್ಧಿಗಳೇನಿದೆ ಅದೇನ್ ಮಾಡ್ತಿದ್ದಾರೆ, ಅದು ಕತ್ಕೊಂಡು ಬರ್ತಾ ಇರೋಂಥದ್ದು ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ಇದರಿಂದ ಏನಾಗ್ತದೆ ಅಂದ್ರೆ ಈ ಮಹಾಸಂಕಟಗಳು ಒಬ್ರಿಂದೊಬ್ರು ಇದು ಏನ್ ಮಾಡ್ತಾರೆ, ತಮ್ಮ ಮೇಲೆ ಬರಮಾಡ್ಕೊಳ್ತಾರೆ ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ದೇವ್ರು ಹಿಂಗೆ ಬಿಟ್ಟ ಮೇಲೆ ಒಂದು ಕ್ಲೈಮ್ಯಾಕ್ಸ್, ಒಂದು ಆಂಟಿ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ. ಆ ಒಂದು ಕೆಲಸ ಮಾಡ್ತಾರಂತೆ, ಆಗ್ಲೇ ಎಲ್ಲ ಏನಾಗ್ತದೆ ರಿವರ್ಸ್ ಆಗಂಥದ್ದು. ಅದನ್ನ ಪಾಸ್ಟರ್ ರಜಲ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಏನಂದ್ರೆ ಫೈನಲ್ ಫೇಸ್, ಇನ್ನೇನು ಸ್ವಾಮಿ ಹೇಳ್ತಾರಲ್ಲ, ಆ ದಿನವನ್ನು ಕಡಿಮೆ ಮಾಡದೇ ಇದ್ರೆ ಒಂದು ನರಪ್ರಾಣಿ ಏನಾಗ್ತದೆ ಭೂಮಿ ಮೇಲೆ ಉಳಿಯಲ್ಲ ಅಂದ್ರು. ಆಗ ಕಡೇ ಫೇಸ್ ಅಲ್ಲಿ ದೇವರು ಇಂಟರ್ಫೇರ್ ಆಗ್ತಾರಂತೆ, ಅಲ್ಲಿವರೆಗೂ ಇಂಟರ್ಫೇರ್ ಆಗಲ್ಲ. ಆಗ ಒಂದು ಕೆಲಸ ಮಾಡ್ತಾರಂತೆ, ಆಗೆಲ್ಲ ಏನಾಗ್ತದೆ ರಿವರ್ಸ್ ಆಗುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಇದನ್ನ ಇಂಡಿಕೇಶನ್ ಎಲ್ಲಿದೆ ಅಂದ್ರೆ ಐಸಾಯ 25th chapter verse 1 and 2 ನಲ್ಲಿ ನೋಡ್ತೀವಿ. ಯೆಹೋವನೇ, ನೀನೇ ನನ್ನ ದೇವರು. ನೀನು ಸತ್ಯ ಪ್ರಾಮಾಣಿಕತೆಗಳನ್ನು ಅನುಸರಿಸಿ ಆದಿ ಸಂಕಲ್ಪಗಳನ್ನು ನೆರವೇರಿಸುತ್ತಾ ಅದ್ಭುತಗಳನ್ನು ನಡೆಸಿದ ಕಾರಣ ನಿನ್ನನ್ನು ಕೊಂಡಾಡುವೆನು, ನಿನ್ನ ನಾಮವನ್ನು ಮಹಿಮೆಗೊಳಿಸುವೆನು. ನೀನು ದುರ್ಗವನ್ನು ನಾಶಪಡಿಸಿ ಪಟ್ಟಣವನ್ನು ಹಾಳು ದಿಬ್ಬವನ್ನಾಗಿಯೂ ಅನ್ಯರ ಕೋಟೆಯನ್ನು ಯಾರು ಎಂದಿಗೂ ಕಟ್ಟಬಾರದ ಹಾಳೂರನ್ನಾಗಿಯೂ ಮಾಡಿದ್ದಿ. ಆದ ಕಾರಣ ಬಲಿಷ್ಠವಾದ ಜನಾಂಗವು ನಿನ್ನನ್ನು ಘನಪಡಿಸುವುದು, ಭಯಂಕರ ಜನರ ಪಟ್ಟಣವು ನಿನಗೆ ಅಂಜುವುದು. ಹೌದು, ಇದು ಇಲ್ಲೇ ಕ್ಲೂ ಇರೋಂಥದ್ದು. ಏನ್ ಹೇಳ್ತಾರೆ ಅಂದ್ರೆ, ನೀನು ಆದಿ ಸಂಕಲ್ಪಗಳನ್ನ ಅನುಸರಿಸಿ ಅದ್ಭುತಗಳನ್ನ ಮಾಡಿ, ಅದನ್ನ ನೋಡಿದವ್ರ ಜನರು ದೇವರಿಗೆ ಪ್ರೈಸ್ ಮಾಡ್ತಾರೆ. ನೀನು ಆದಿ ಸಂಕಲ್ಪಗಳನ್ನು ಅನುಸರಿಸಿ ಅದ್ಭುತಗಳನ್ನು ನಡೆಸಿದ ಕಾರಣ ಏನಾಗ್ತದಂದ್ರೆ ನಾವು ನಿನ್ನನ್ನ ಘನ ಪಡಿಸ್ತೀವಿ ಅಂತ ಇಲ್ಲಿ ಹೇಳ್ತಾರೆ. ಇದು ನೀವು ಕ್ವಶನ್ ಬುಕ್ ಅಲ್ಲಿ ನೋಡ್ಬೋದು. ಇದನ್ನ ಏನಂತ ಹೇಳಿದ್ರೆ
ಟು ಮೇಂಟೈನ್ ದಿ ಎಲಿಮೆಂಟ್ ಆಫ್ ಸರ್ಪ್ರೈಸ್. ಇದೇನ್ ಹೇಳ್ತಾರೆ, ಈವನ್ ಇಟ್ ಇಸ್ ಕೆಪ್ಟ್ ಫ್ರಮ್ ದಿ ಸೈನ್ಸ್ ಅಂತ ಹೇಳ್ತಾರೆ. ಭಕ್ತರಿಗೂ ಅವತ್ತು ಎದುರುಗಡೆ ನೋಡಿದಂಥವ್ರಿಗೆ ಆಶ್ಚರ್ಯ ಆಗ್ಬೇಕು. ಅದು ದೇವ್ರ ಮಹಿಮೆ. ಅಲ್ಲಿ ಭಕ್ತರಿಗೆ ಆಶ್ಚರ್ಯ ಆಗ್ಬೇಕು. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, ಇನ್ ಆರ್ಡರ್ ಟು ಮೇಂಟೈನ್ ದಿ ಎಲಿಮೆಂಟ್ ಆಫ್ ಸರ್ಪ್ರೈಸ್. ನೋಡ್ಬೇಕಂದ್ರೆ ಆ ಆಕ್ಟ್ ಈಸ್ ಕೆಪ್ಟ್ ಫ್ರಮ್ ದಿಸ್, ಈವನ್ ಫ್ರಮ್ ದಿ ಸೈನ್ಸ್ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಅದ್ಭುತ ಮಾಡ್ತಾರಂತೆ, ಅದೆಲ್ಲ ಏನಾಗ್ತದೆ, ರಿವರ್ಸ್ ಆಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಆಗ ಬಲಿಷ್ಠ ಜನಾಂಗ ಏನ್ ಮಾಡ್ತಾರೆ ಅಂದ್ರೆ ದೇವ್ರನ್ನ ಪಡಿಸ್ತದಂತೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ದೇವ್ರ ಕಡೆ ತಿರ್ಕೊಳ್ಳೋದಕ್ಕೆ. ದಿ ಫೈನಲ್ ಫೇಸ್ ನಲ್ಲಿ ದೇವ್ರಿಂಗ್ ಅದ್ಭುತ ಕಾರ್ಯಗಳು ಮಾಡಿದಾಗ ಅದು ಏನಾಗ್ತದೆ, ಅದು ತಿರ್ಕೊಳ್ತದೆ ಅಂತ ಹೇಳಿ ನಾವು ನೋಡ್ತೀವಿ. ಅದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ನೇಷನ್ ಆಫ್ ಇಸ್ರೇಲ್. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಗುಡ್ಡ ಎಲ್ಲಾ ಬೆಟ್ಟಗಳಿಗಿಂತ ಏನಾಗ್ತದೆ, ಉನ್ನತವಾಗಿ ಬೆಳೀತದಂತೆ. ಬೆಳೆದಾಗ ಸಕಲ ಜನಾಂಗಗಳು ಏನ್ ಮಾಡ್ತಾರಂದ್ರೆ ಅದ್ರ ಕಡೆಗೆ ಓದ್ಬಿಡೋಣ ಅದನ್ನ. ಐಸಾಯ 2nd chapter 2 to 4. ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಹೊರಟು ಬಂದ ಬಹು ಜನಾಂಗದವರು, ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುತ್ತದಂತೆ. ಇದು ಹೇಳಿದ್ರು, ಎಲ್ಲ ಜನರು ಸಕಲ ಜನಾಂಗಗಳು ನೆರೆದು ಬರ್ತಾರಂತೆ. ಇದು ಬಹಳ ಒಳ್ಳೆ, ಇದೊಂದು ಒಳ್ಳೆ ಬ್ಯೂಟಿಫುಲ್, ಇದು ಪ್ರೊಫಟಿಕಲ್ ಇದು ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ. ಚಿಯೋನ್ನಿಂದ ಧರ್ಮೋಪದೇಶ, ಝಯಾನ್ ಅಂತ ಹೇಳೋದಂದ್ರೆ ಚರ್ಚ್, ಹೆವೆನ್ಲಿ ಕ್ಲಾಸ್. ಅಲ್ಲಿಂದ ಏನಾಗ್ತದೆ, ಇನ್ಸ್ಟ್ರಕ್ಷನ್ಸ್ಗಳು ಬರ್ತದಂತೆ. ಆಮೇಲೆ ಯೆರೂಸಲೇಮಿನಿಂದ ಯೆಹೋವನ ವಾಕ್ಯ, ಯೆರೂಸಲೇಮಿನಿಂದ ಅದು ಹೊರಡ್ತದಂತೆ. ಥ್ರೂ ಯಾರಿಂದ, ಏನ್ಷಿಯಂಟ್ ವರ್ದಿಸ್, ಅವರೇ ಫಸ್ಟ್ ಪುನರುತ್ಥಾನ ಆಗ್ತದೆ. ಅವ್ರ ಇಸ್ರಾಯೇಲ್ ಕಾಣಿಸ್ಕೊಳ್ತಾರೆ ಅಂತ ಹೇಳಿ ಅವ್ರ ಮೂಲಕ ಏನಾಗ್ತಂದ್ರೆ ಯೆಹೋವನ ವಾಕ್ಯ ಅದು ಹೊರಡ್ತದೆ ಅಂತ ಹೇಳ್ತಾರೆ. ನೋಡಿ, ಆತನು ಬಹುದೇಶಗಳ ವ್ಯಾಜ್ಯಗಳನ್ನ ವಿಚಾರಿಸ್ತಾರಂತೆ. ಅದು ಅಲ್ಲಿ ಆಗೋದು ಫೈನಲ್. ಇದು ನೋಡ್ಬೇಕಂದ್ರೆ ಅದು ಏನ್ ಹೇಳ್ತಾರೆ ಅಂದ್ರೆ, he will resolve the dispute of nations ಅಂತ ಹೇಳ್ತಾರೆ. ಇವಾಗ ಡಿಸ್ಪ್ಯೂಟ್ ಆಫ್ ನೇಷನ್ಸ್ ಎಲ್ಲ ದೇಶದಲ್ಲಿ ಏನಾಗಿದೆ, ಡಿಸ್ಪ್ಯೂಟ್ ಇರುವಂತದ್ದು ನಾವು ನೋಡ್ತೀವಿ ಅಲ್ವೇ. ಅದನ್ನ ಎಲ್ಲಿ ಇದೆಲ್ಲ ಪರಿಹಾರ ಆಗ್ತದಂದ್ರೆ ಅದು ಕಿಂಗ್ಡಮ್ ಆಫ್ ಗಾಡ್ ಅಂತ ನಾವು ನೋಡ್ತೀವಿ. ಇದ್ಯಾರಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಭೂಲೋಕದಲ್ಲಿ ನ್ಯಾಯ ವಿಚಾರಣೆ ಮಾಡುವಾಗ ಇದು ಆಗಂತದ್ದು ಕಾಲ ಇಲ್ಲಿ ನೋಡ್ತೀವಿ. ಇದೆಲ್ಲ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಏನೋ ದೇವರು ತನ್ನ ಕೋಪವನ್ನು ಏನ್ ಮಾಡಿದಾಗ, ಅದನ್ನ ಬಿಟ್ಟಾಗ ಈ ರೀತಿ ಎಫೆಕ್ಟ್ಸ್ ಎಲ್ಲ ನಾಶ ಆಗ್ಬೇಕು. ಅದೇನಾಗ್ತದೆ, ರಿವರ್ಸ್ ಆಗ್ತದೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನ ನಾವು ಕೀರ್ತನೆ 7:11-16 ದೇವರು ಒಂದು ಕಾರ್ಯಗಳು ಮಾಡುವಂತ ವಿಷಯಗಳನ್ನ ನೋಡ್ತೀವಿ. ದೇವರು ನ್ಯಾಯಕ್ಕೆ ಸರಿಯಾಗಿ ತೀರ್ಪು ಕೊಡುವವನು, ಯಾವಾಗಲೂ ದುಷ್ಟರ ವಿಷಯದಲ್ಲಿ ಕೋಪವುಳ್ಳವನು. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮಸ್ಸೆಯುವನು, ತನ್ನ ಬೆಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಆತನು ಅದಕ್ಕೆ ಮರಣಕರವಾದ ಅಗ್ನಿಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿ ಇಟ್ಟು ನಿಂತಿದ್ದಾನೆ. ನನ್ನ ಶತ್ರುವು ಕೆಡುಕನ್ನು ಹೆರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ. ಅವನು ಹಾನಿಯನ್ನು ಹಡೆಯುವನೆಂದು ನೆನೆಸಿಕೊಂಡರೂ ಶೂನ್ಯವನ್ನೇ ಹೆತ್ತನು. ನೋಡಿರಿ. 16. ಅವನು ಅಗೆದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ. ಅವನು ಮಾಡಿದ ಕುಯುಕ್ತಿ
ಅವನ ತಲೆಯ ಮೇಲೆ ಬರುವುದು. ಅವನು ಮಾಡಬೇಕೆಂದದ್ದ ಅನ್ಯಾಯವು ಸ್ವಂತ ಬುರುಡೆಯ ಮೇಲೆ ಬೀಳುವುದು. ಹೌದು. ಹಾಗಾದ್ರೆ ದೇವರು ನ್ಯಾಯ ತೀರಿಸಿದಾಗ ಯಾವ ರೀತಿ ಮಾಡ್ತಾರೆ ಅಂದ್ರೆ, ಅದು ದೇವ್ರದ್ದು ಜಡ್ಜ್ಮೆಂಟ್ ಟೂ ಫೋಲ್ಡ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ, ಇನ್ನೊಂದು ನ್ಯಾಷನಲ್ ಆಗಿ, ಜನಾಂಗಗಳಿಗೆ ಏನ್ ಮಾಡ್ತಾರೆ, ನ್ಯಾಯ ತೀರಿಸುವಂಥದ್ದು. ಮತ್ತೆ ಇಂಡಿವಿಜುವಲ್ ಕೂಡ ಅವರು ಹೆಂಗೆ ನ್ಯಾಯ ತೀರ್ತಾರೆ ಅಂದ್ರೆ, ದುಷ್ಟರು ಅವ್ರವ್ರು ಮಾಡೋ ಕೆಲಸ ಅವ್ರನ್ನ ಏನ್ ಮಾಡ್ತಾರೆ, ಬೀಳಂಗೆ ಮಾಡ್ಬಿಡ್ತಾರೆ. ದುಷ್ಟನ್ನು ತೋಡದ ಗುಂಡಿಯಲ್ಲಿ, ಕೆಡುಕನ್ನು ತೋಡದ ಗುಂಡಿಯಲ್ಲಿ ಏನ್ ಮಾಡ್ತಾನೆ, ಅವನೇ ಫಸ್ಟ್ ಬೀಳ್ತಾನೆ ಅಂತ ಇಲ್ಲಿ ನಾವು ನೋಡ್ತೀವಿ. ಹಂಗೆ ಅವ್ರು ಮಾಡಿದ ಕುಯುಕ್ತಿಗಳನ್ನೆಲ್ಲ ಅವ್ರ ತಲೆ ಮೇಲೆ ಏನ್ ಮಾಡ್ತಾರೆ, ಅದು ಬರ್ತಾರೆ. ಇದು ದೇವ್ರದ್ದು ವಿಸ್ಡಮ್ ಅಂತ ಹೇಳ್ತಾರೆ. ಅವ್ರು ಮಾಡಿದ ಕಾರ್ಯಗಳು ಅವ್ರವ್ರ ಕಾರ್ಯಗಳನ್ನ ದೇವ್ರು ಏನ್ ಮಾಡ್ತಾರೆ, ಅವ್ರನ್ನ ಹಿಡಿದು ಕೊಡ್ತಾರೆ. ಇದು ಕ್ಲೈಮ್ಯಾಕ್ಸ್ಗಳು ಅಂತ ಹೇಳ್ತಾರೆ. ಆ ನ್ಯಾಯ ವಿಚಾರಣೆಗಳು ಆದಾಗ ತನ್ನ ಕೋಪದಲ್ಲಿ ಅವರು ದುಷ್ಟರಿಗೆ ನ್ಯಾಯ ವಿಚಾರಣೆಗಳು ಮಾಡುವಾಗ ಇಂಥ ಕೆಲಸಗಳು ನಡೀತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅಲ್ಟಿಮೇಟ್ಲಿ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ, ಮನುಷ್ಯರ ಕೋಪ, ಇವರು ಈ ಕೋಪದಿಂದ ಮಾಡೋ ಕಾರ್ಯಗಳು ಅದು ಯೆಹೋವನ ಘನಕ್ಕೆ ಏನಾಗ್ತದೆ, ಸಾಧಕವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ದ ರಾತ್ ಆಫ್ ಪೀಪಲ್ ಶಲ್ ಗ್ಲೋರಿಫೈ ಗಾಡ್ ಅಂತ ಹೇಳ್ತಾರೆ. Psalm 76:10. ಮನುಷ್ಯರ ಕೋಪವು ನಿನ್ನ ಘನಕ್ಕೆ ಸಾಧಕವಾಗುವುದು. ಕೋಪ ಶೇಷವನ್ನು ನಡುಕಟ್ಟಿನಂತೆ ಬಿಗಿದುಕೊಳ್ಳುವಿ. ಆಗ ಮನುಷ್ಯರ ಕೋಪ ಏನಂತ ಹೇಳ್ಬೇಕಂದ್ರೆ, ನಿನ್ನ ಘನಕ್ಕೆ ಸಾಧಕವಾಗ್ತದೆ. ಇಂಗ್ಲಿಷ್ ನಲ್ಲಿ ಇದು ಬಹಳ ಚೆನ್ನಾಗಿದೆ. ದ ರಾತ್ ಆಫ್ ಮೆನ್ ಶಲ್ ಪ್ರೈಸ್ ದಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಕೋಪ ಶೇಷ ನಡುಕಟ್ಟಿನಂತೆ ಕಟ್ಕೊಂಡಿದ್ದಿ ಅಂತ ಹೇಳ್ತಾರೆ. ಅದು ದಿ ರಿಮೈಂಡಿಂಗ್ ಏನ್ ಮಾಡ್ತಾರೆ, ಹಿ ಶಲ್ ರೆಸ್ಟ್ರೈನ್. ಇದು ಇಂಗ್ಲಿಷ್ ನಲ್ಲಿ ಇದು ಬಹಳ ಚೆನ್ನಾಗಿ. ಹೌದು, ಏನಂತ ಹೇಳ್ಬೇಕಂದ್ರೆ, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ದೇವರು ಮನುಷ್ಯರ ಮೇಲೆ ಅವ್ರ ಕೋಪಕಾರಿಗಳು ಯೆಹೋವನ ಘನಕ್ಕೆ ಯಾವುದು ಸಾಧಕ ಆಗ್ತದೋ ಅದು ಮಾತ್ರ ಪರ್ಮಿಟ್ ಮಾಡ್ತಾರೆ ಅಂತ ಹೇಳ್ತಾರೆ. ರಿಮೈಂಡರ್, ಬಿಕ್ಕದ್ದು ದೇವರಿಗೆ ಇಷ್ಟ ಇಲ್ದಿರಂತ ಅಥವಾ ಹಾನಿ ಮಾಡೋಂಥ ಕಾರ್ಯಗಳು ಏನ್ ಮಾಡ್ತಾರೆ ಅಂದ್ರೆ, ಹಿ ವಿಲ್ ರಿಸ್ಟ್ರೈನ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹೀಗೆ ಅವರು ಜಡ್ಜ್ಮೆಂಟ್ ಅಲ್ಲಿ ದೇವರ ಕೋಪ ತೀರಿಸುವಾಗ ಈ ಕಾರ್ಯಗಳು ಇದು ಕ್ಲೂ ಕೊಟ್ಟಿದ್ದಾರೆ. ಈ ತರ ಕಾರ್ಯಗಳು ದ ರಾತ್ ಆಫ್ ಮೆನ್ ಶಾಲ್ ಪ್ರೈಸ್ ದಿ ಅಂತ ಹೇಳ್ತಾರೆ. ದಿ ರಿಮೈಂಡರ್ ಹಿ ವಿಲ್ ರೆಸ್ಟ್ರೈನ್. ಮನುಷ್ಯರ ಕೋಪಕಾರಗಳು ನೋಡ್ಬೇಕಂದ್ರೆ ಯೆಹೋವನ ಘನಕ್ಕೆ ಸಾಧನ ಯಾವುದು ಆಗ್ತದೆ ಅಷ್ಟು ಮಾತ್ರ ಪರ್ಮಿಟ್ ಮಾಡ್ತಾರೆ. ಯಾವುದು ಹಾನಿಕರವಾಗಿರ್ತದೋ ಅದನ್ನೇನ್ ಮಾಡ್ತಾರೆ, ಹಿ ವಿಲ್ ರಿಸ್ಟ್ರೈನ್ ಅಂತ ಹೇಳಿ ದೇವರದನ್ನ ಚೆಕ್ ಮಾಡ್ಬಿಡ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತಾರೆ. ಇದು ಮೋಶೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿನ್ನ ಕೋಪದ ಬಲವನ್ನು ಗ್ರಹಿಸ ತಕ್ಕವರು ಯಾರು? ಇವತ್ತು ನಾವು ಕೀರ್ತನೆ ಓದುದ್ವಲ್ಲ, Psalms 90:11. ಕೀರ್ತನೆ 90:11. ನಿನ್ನ ಕೋಪದ ಬಲವನ್ನು ಭಯಭಕ್ತಿಗೆ ಕಾರಣವಾಗಿರತಕ್ಕ ನಿನ್ನ ರೌದ್ರವನ್ನು ಗ್ರಹಿಸುವವರಾರು? ಹೌದು, ನಿನ್ನ ಕೋಪದ ಬಲವನ್ನ, ಭಯಭಕ್ತಿಗೆ ಕಾರಣವಾಗತಕ್ಕ ನಿನ್ನ ರೌದ್ರವನ್ನ ಗ್ರಹಿಸೋರು ಯಾರಿಗೆ ಗ್ರಹಿಸಾಗ್ತದೆ? ಆದ್ರೆ ದೇವರು ಕೋಪ ತೀರಿಸಿದಾಗ ಏನಾಗ್ತದೆ, ಜನರಲ್ಲಿ ಭಯಭಕ್ತಿ ಉಂಟಾಗ್ತದಂತೆ. ಇದೇ ವಂಡರ್ಗಳು ಅಲ್ಲಿ ಲಾಸ್ಟ್ ನಲ್ಲಿ ಆಗಂತದ್ದು. ಇದೆಲ್ಲ ಎಲಿಮೆಂಟ್ ಆಫ್ ಸರ್ಪ್ರೈಸ್. ಅದು ದೇವ್ರು ಏನ್ ಮಾಡಿದ್ರು, ಮಕ್ಕಳಿಂದ ಏನ್ ಮಾಡಿದ್ದಾರೆ ಅದನ್ನ ಇಟ್ಟು. ಯಾಕಂದ್ರೆ ದೇವ್ರ ಮಕ್ಕಳು ಏನಾಗ್ಬೇಕಂದ್ರೆ ಅದು ಆ ದಿನ ಕೊಂಡಾಡ್ಬೇಕಂತೆ. ಈತನೇ ನಮ್ಮ ದೇವರು, ನಾವು ಈತನ ನಾವು ನಿರೀಕ್ಷಿಸ್ಕೊಂಡಿದ್ದೇವೆ ಅಂತ ಹೇಳಿ ಅದು ಐಸಾಯ 25 ಹೇಳ್ತದಲ್ವೇ. ಹಾಗಾದ್ರೆ ಇದು ಒಂದು ಬಹಳ ಒಳ್ಳೆ ಕ್ಲೂ ಇದು ಕೊಟ್ಟಿರುವಂಥದ್ದು. ನೋಡ್ಬೇಕಂದ್ರೆ ನಿನ್ನ ಕೋಪದ ಬಲವನ್ನ ಗ್ರಹಿಸುವವರು ಯಾರು ಅಂತ ಹೇಳ್ತಾರೆ. ಭಯಭಕ್ತಿಗೆ ಅದು ಅಲ್ಟಿಮೇಟ್ಲಿ ದೇವರಲ್ಲಿ ಭಯಭಕ್ತಿ ಏನಾಗ್ತದೆ, ಉಂಟಾಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಂಗಂದ್ರೆ ದೇವರು ಕೋಪ, ಇವಾಗ ನಾವು ನೋಡಿದ್ರಲ್ಲ ದಿ ಡೇ ಆಫ್ ದಿ ಲಾರ್ಡ್ ನಲ್ಲಿ ಇದೇನು ದೇವರ ಉಗ್ರ ಕೋಪಗಳು, ಅವರು ಮನುಷ್ಯರ ಮೇಲೆ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಅದನ್ನ ಬಿಟ್ಟಾಗ ಅದು ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಮನುಷ್ಯರಲ್ಲಿ ಭಯಭಕ್ತಿಗೆ ಕಾರಣ
ಆಗ್ತದೆ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಮೋಶೆ ಯಾವ್ದನ್ನ ನೋಡಿರ್ಬೋದು ದೇವ್ರ ಕೋಪನ? ರೆಡ್ ಸಿ ಭಾಗ ಆಗಿದ್ದು, ಇಸ್ರೇಲರ್ಗೆ ಮಾಡಿದಂತ ಅನ್ಯಾಯ ಅಕ್ರಮ ಇವ್ರಿಗೋಸ್ಕರ ದೇವರು ಕೋಪದಲ್ಲಿ ಅವ್ರು ಮಾಡಿದ ಕೆಲಸ ಏನ್ ಮಾಡಿದ್ರೆ, ಇದು ಮೋಶೆ ನೋಡ್ತಾರೆ ರೆಡ್ ಸಿ. ಅದು ನೋಡಿದಾಗ ಇಸ್ರೇಲರ್ ಏನಾಗ್ತದೆ ಅಂದ್ರೆ ಬಹಳ ಭಯಭಕ್ತಿ ಬಂತು ಅಂತ ಹೇಳ್ತಾರೆ. ಅದೇ ಇಬ್ರಿ 11 ಹೇಳ್ತಾರೆ, ನಂಬಿಕೆಯಿಂದ ಅವ್ರು ಏನ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ 90-91 ಅಷ್ಟೇ. ಅದು ನೋಡ್ಬೇಕಂದ್ರೆ ಅದು ಮೋಶೆನೇ ಬರ್ದಿರೋಂಥದ್ದು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ನನಗೂ ಆಶ್ಚರ್ಯ ಆಯ್ತು, ದೇವ್ರು ಮೋಶೆ ಎಲ್ಲಿ ಅವರು ಈ ತರ ದೇವ್ರ ಕೋಪನ ನೋಡಿದ್ರು ಅಂತ ನೋಡಿದಾಗ ಅದು ಐಗುಪ್ತರ ಮೇಲೆ ದೇವರು ಕೋಪ ತೋರಿಸಿದಂಥದ್ದು ಅಂತ ಹೇಳಿ ಅದು ಬಹಳ ಭಯಂಕರವಾಗಿ ಇತ್ತು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹೀಗೆ ನಾವು ಅಲ್ಟಿಮೇಟ್ಲಿ ನೋಡೋದು ಏನಂತ ಹೇಳ್ಬೇಕಂದ್ರೆ, ದೇವರು ಆ ಕೋಪವನ್ನ ತೀರಿಸಿದಾಗ ಅಲ್ಟಿಮೇಟ್ಲಿ ಜನರು ಏನ್ ಮಾಡ್ತಾರೆ, ಜನರಲ್ಲಿ ಭಯಭಕ್ತಿ ಉಂಟಾಗ್ತದೆ. ತುಂಬಾ ಜನ ನಾಶ ಆಗ್ತಾರೆ, ಉಳ್ಕೊಂಡವ್ರಲ್ಲಿ ಏನಾಗ್ತದೆ, ದೇವರಲ್ಲಿ ಭಯಭಕ್ತಿ ಪ್ರಾರಂಭ ಆಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ದೇವರು ಯಾವ ದೃಷ್ಟಿಯಿಂದ ಅವರು ದಂಡಿಸ್ತಾರೆ ಅಂತ ನೋಡಿದ್ರೆ ಇದು ಬಹಳ ಆಶ್ಚರ್ಯ ಆಗ್ತದೆ. ತಂದೆ ಮಕ್ಕಳನ್ನ ಏನ್ ಮಾಡ್ತಾರೆ, ಶಿಕ್ಷಿಸಿದಂತೆ ದೇವರು ಅದು ಶಿಕ್ಷಿಸ್ತಾರೆ. ಅಂದ್ರೆ ದುಷ್ಟರು ನಾಶವಾಗಬೇಕಲ್ಲ, ಅವರು ದೇವ್ರ ಕಡೆ ತಿರ್ಕೊಳಕ್ಕೆ. ಅದಕ್ಕೆ ದೇವ್ರ ಹೇಳ್ತಾರೆ, ದುಷ್ಟನ ಸಾವಿನಲ್ಲಿ ಲೇಸುವಷ್ಟು ನನಗೆ ಸಂತೋಷ ಇಲ್ಲ. ನನ್ ಸಂತೋಷ ಅಂದ್ರೆ ಅವ್ರು ತಿರುಗಿ ಏನಾಗ್ಬೇಕು, ಮಾಡಿದೆ ನನ್ನ ಸಂತೋಷ. ಹಾಗಾದ್ರೆ ದೇವ್ರ ಪನಿಷ್ಮೆಂಟ್ ಅದು ಕೊಟ್ಟಾಗ ಅದು ಏನಿದೆ, ಪ್ರೀತಿಯಿಂದ ಅವ್ರೇನ್ ಮಾಡ್ತಾರೆ, ಅವರವರ ಕೃತ್ಯಗಳಿಗೆ ತಕ್ಕಂತೆ ಅವ್ರಿಗೆ ದಂಡನೆ ಮಾಡ್ತಾರೆ ಅಂತ ಹೇಳಿ Psalms 62:12 ನಾವು ನೋಡ್ತೀವಿ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು, ನನ್ನ ರಕ್ಷಣೆಯು ಆತನೆಂದಲೇ. 12 ಸಿಸ್ಟರ್ 12. ಕರ್ತನೇ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತವನಲ್ಲವೇ? ಹೌದು. ಹಾಗಾದ್ರೆ ದೇವರು ಪ್ರೀತಿ ಸ್ವರೂಪನಾಗಿ ಅವನವನಿಗೆ ತಕ್ಕ ಪ್ರತಿಫಲಗಳನ್ನ ಕೊಡ್ತಾರೆ ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲ ಅಂತ ನೋಡುವಾಗ ಇಲ್ಲಿ ರೋಮನ್ಸ್ ನಲ್ಲಿ ಇದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ದೇವರು ಪ್ರತಿಫಲಗಳನ್ನ ಹೆಂಗೆ ಅದು ಕೊಡ್ತಾರೆ ಅಂದ್ರೆ, ರೋಮನ್ಸ್ 2nd ಚಾಪ್ಟರ್ ನಲ್ಲಿ ನಾವು ಒಳ್ಳೇದನ್ನು ಮಾಡೋರಿಗೆ ಅವರವರ ಕೃತ್ಯಗಳು ನೋಡ್ಬೇಕಂದ್ರೆ ಅವರಿಗೆ ಪ್ರತಿಫಲಗಳನ್ನ ಇಲ್ಲಿ ನಾವು ನೋಡ್ತೀವಿ. ರೋಮನ್ಸ್ 2nd ಚಾಪ್ಟರ್ 6 and 7. ಆತ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾವ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಯಾರು ಒಳ್ಳೇದನ್ನು ಮಾಡ್ತಾರೋ ಅವ್ರಿಗೇನ್ ಮಾಡ್ತಾರಂದ್ರೆ ನಿತ್ಯ ಜೀವನ ಕೊಡ್ತಾರೆ ಅಂತ ಹೇಳಿ ಅದು ಇಲ್ಲಿ ಮಾಡ್ತಾರೆ ಅಲ್ವೇ. ಅದನ್ನ ಮುಂದೆ ಹಾಗೆ ಬರ್ತದೆ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವವು. ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು, ಯಹೂದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ ಸಹ. ಹೌದು. ಹಾಗಾದ್ರೆ ಇದು ಅವರವರ ಕೃತ್ಯಗಳಿಗೆ ತಕ್ಕ ಪ್ರತಿಫಲ. ಒಳ್ಳೇದನ್ನು ಮಾಡೋರಿಗೆ ಮನಃಶಾಂತಿ ಮತ್ತೆ ಏನ್ ಹೇಳ್ತಾರೆ, ಪ್ರಭಾವ ಮಾನ ನಿರ್ಲಯತ್ವಗಳನ್ನ ಇದು ಚರ್ಚ್ ರಿವಾರ್ಡ್ಗಳು ಅಂತ ನಾವು ನೋಡ್ತೀವಿ. ಕೆಟ್ಟನ್ನು ನಡೆಸೋರಿಗೆ ದೇವರ ಕೋಪ ರೌದ್ರಗಳು ಏನಾಗ್ತದೆ, ಬರ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಸ್ವಾಮಿ ಇದ್ರಲ್ಲಿ ಹೇಳ್ತಾರೆ ಅಲ್ವೇ, ಪ್ರಕಟಣೆ ಹೇಳ್ತಾರೆ, ಅವರವರಿಗೆ ಅಲ್ಲ ಕೊಡತಕ್ಕ ಪ್ರತಿಫಲ ನನ್ನ ಕೈಲಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ದೇವರು ಯಾರ ಮೂಲಕ ಇದನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ಈ ಕಾರ್ಯವನ್ನ ಮಾಡಿಸ್ತಾರೆ. ರಿವಲ್ಯೂಷನ್ 19 ಚಾಪ್ಟರ್ 15 ವರ್ಸ್ ನಾವು ನೋಡ್ತೀವಿ.
ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಯಿಂದ ಬರುತ್ತದೆ. ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ. ಇಲ್ಲ ಸಿಸ್ಟರ್, 90. ಅವರವರ Sorry. ಕೃತ್ಯಗಳಿಗೆ ತಕ್ಕ ಪ್ರತಿಫಲ ನನ್ನ ಕೈಲಿದೆ ಅಂತ ಹೇಳಿ. ಹೌದು, ರೆವಲ್ಯೂಷನ್ 22:11-12. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಅಲ್ಲ, 12 ಓದ್ಬಿಡಿ. 12 ಓದ್ಬಿಡಿ. ಈಗ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ. ಹಾಗಾದ್ರೆ ನಾನು ಬೇಗ ಬರ್ತೇನೆ, ಪ್ರತಿಯೊಬ್ಬನಿಗೆ ಅವನ ನಡತೆ ಪ್ರಕಾರ ಕೊಡುವಂತ ಪ್ರತಿಫಲ ಏನಿದೆ ನನ್ನ ಕೈನಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ. ಅಲ್ಟಿಮೇಟ್ಲಿ ಇದು ಯಾರು ಮಾಡ್ತಾರೆ ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಆದ್ರೆ ಪ್ರೀತಿಯಿಂದ ಮಾಡ್ತಾರಂತೆ ಅವರು, ತನ್ನ ಕಡೆ ತಿರ್ಕೊಳ್ಬೇಕಂತಾನೆ ಆ ಉದ್ದೇಶ ಅಂತಾನೆ ಈ ಪನಿಷ್ಮೆಂಟ್ಗಳು ಅಲ್ಲಿ ಕೊಡುವಂಥದ್ದನ್ನ ನಾವು ಇಲ್ಲಿ ನೋಡ್ತೀವಿ. ಇದು ಬ್ಯೂಟಿ. ದೇವರ ಕೋಪದಲ್ಲಿ ಅವರು ಕೋಪ ಇದು ಮಾಡುವಾಗ ಅದು ಯಾರಂದ್ರೆ ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ವೈಸರ್ಜೆಂಟ್ ಅಂತ ಹೇಳ್ತಾರೆ. ಯೆಹೋವನ ಪ್ರತಿನಿಧಿಯಾಗಿ ಭೂಲೋಕದಲ್ಲಿ ಈ ಕಾರ್ಯಗಳನ್ನ ಮಾಡ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಆಶ್ಚರ್ಯಗಳು ಹೋಗ್ತದೆ. ದೇವರ ಕಡೆಗೆ ಎಲ್ಲ ಗರ್ವ ಅಹಂಕಾರಗಳು ತಗ್ಗಿಸಲ್ಪಡ್ತದೆ. ಯೆಹೋವನೊಬ್ಬನೇ ಮಹೋನ್ನತನಾಗಿ ಕಾಣಿಸ್ಕೊಡ್ತಾರೆ. ಸರ್ವ ಜನಾಂಗಗಳು ಏನ್ ಮಾಡ್ತಾರಂದ್ರೆ ಆಗ ಅವ್ರ ಬಳಿಗೆ ನೆರೆದು ಬರ್ತಾರೆ. ಜಕರ್ಯದಲ್ಲಿ ಹೇಳ್ತಾರಲ್ವೇ 12, 13, 14 8ರಲ್ಲಿ ಹೇಳ್ತಾರೆ, 10 ಜನ ಅನ್ಯ ಜನಾಂಗಗಳು ಒಬ್ಬ ಯಹೂದ್ಯನ ಸೆರಗನ್ ಹಿಡ್ಕೊಂಡು ಏನ್ ಮಾಡ್ತಾರೆ ಬರ್ತಾರಂತೆ. ಅದು ಓದನ, ಒಂದ್ ನಿಮಿಷ. ಓದಿ ಸಿಸ್ಟರ್. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ 10 ಜನರು ಯಹೂದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು, ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವರು. ಹೌದು, ಅದು ಹಿಂದೆ ಮೇಲೆ ನೋಡ್ಬೇಕಂದ್ರೆ 21 ಊರಿನವರು ಇನ್ನೊಂದು ಊರಿನವರಿಗೆ ಹೋಗಿ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ, ಬನ್ನಿರಿ, ನಾವು ಹೋಗುತ್ತೇವೆ ಎಂದು ಹೇಳುವರು. ಹೀಗೆ ಬಹು ದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ಇದು ಅಲ್ಟಿಮೇಟ್ಲಿ ನಡೆಯುವಂತ ಆಶ್ಚರ್ಯಗಳು. ಎಲ್ಲ ಅನ್ಯ ಜನಗಳು ಏನ್ ಮಾಡ್ತಾರೆ, ಯೆರೂಸಲೇಮಿಗೆ ಬರ್ತಾರೆ. ಹಾಗಾದ್ರೆ ಇದು ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ ಯೆರೂಸಲೇಮಿನಿಂದ ಸ್ಟಾರ್ಟ್ ಆಗ್ತದೆ. ಅದೆಲ್ಲ ಕಡೆ ಏನಾಗ್ತದೆ, ಸ್ಪ್ರೆಡ್ ಆಗ್ತದೆ. ಇದು ದೇವರ ಕೋಪದ ವಿಷಯ. ಅಲ್ಟಿಮೇಟ್ಲಿ ಅದು ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ ಬಹಳ ಜನಾಂಗಗಳು ಬರ್ತಾರಂತೆ, ನೆರೆದು ಬರ್ತಾರಂತೆ. ಬಂದ್ಬಿಟ್ಟು ಅಲ್ಲಿ ಏನಾಗ್ತದೆ ಅಂದ್ರೆ ಅಲ್ಟಿಮೇಟ್ ಅವರು ಜನಾಂಗಗಳ ವ್ಯಾಜ್ಯವನ್ನ ತೀರಿಸ್ತಾರಂತೆ. ಹಿ ವಿಲ್ ರಿಸಾಲ್ವ್ ದಿ ಡಿಸ್ಪ್ಯೂಟ್ ಆಫ್ ನೇಷನ್. ಆಗೇನ್ ಮಾಡ್ತಾರೆ ಅಂದ್ರೆ ಬರ್ಜಿಗಳನ್ನ ಏನ್ ಮಾಡ್ತಾರೆ, ಗುಳಗಳನ್ನ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಆಗಿ ಮಾಡ್ತಾರಂತೆ. ಅದೆಲ್ಲ ವೆಪನ್ಸ್ಗಳೆಲ್ಲ ಇದು ಮಾಡಿ ಪೀಸ್ಫುಲ್ ಪರ್ಪಸ್ಗೆ ಏನ್ ಮಾಡ್ತಾರೆ, ಅದನ್ನ ಉಪಯೋಗಿಸಿ. ಇನ್ನು ಯುದ್ಧಾಭ್ಯಾಸವು ಇರುವುದೇ ಇಲ್ಲ ಅಲ್ವೇ? ಉಕ್ರೇನ್ ನಲ್ಲಿ ಇರೋರಿಗೆ ಗೊತ್ತು ವಾರ್ ಅಂದ್ರೆ ಏನು ಅಂತ ಹೇಳಿ. ಗಾಜಾ ಪಟ್ಟಿಲಿರೋರಿಗೆ ಗೊತ್ತು. ಪಾಪ ಒಬ್ರು ಡಾಕ್ಟ್ರು ಅವರು ಏನ್ ಹೇಳ್ತಾರೆ, ಪ್ಯಾಲೆಸ್ಟೈನಿಯನ್ ಅವರು ಡಾಕ್ಟ್ರು, ಅವರು ಸುಮ್ಮನೆ ವಿಸಿಟ್ಗೆ ಬಂದಿರ್ತಾರೆ. ಎಲ್ಲಿಗೆ? ಇದು ಗಾಜಾಗೆ ಬಂದಿರ್ತಾರೆ. ಆಗ ಇದು ಡಿಕ್ಲೇರ್ ಆಗೋಗ್ತದೆ. ಆಗ ಅವ್ರೇನ್ ಮಾಡ್ತಾರೆ ಅಂದ್ರೆ ತುಂಬಾ ಗಾಯ ಆದವ್ರಿಗೆಲ್ಲ ಏನ್ ಮಾಡ್ತಾರೆ, ಟ್ರೀಟ್ಮೆಂಟ್ಗಳು ಎಲ್ಲ ಕೊಟ್ಟಾಗ ಅವ್ರು ಹೇಳ್ತಾರೆ, ನನ್ನ ಫ್ಯಾಮಿಲಿನಲ್ಲಿ 17 ಜನ ಸತ್ತಿದ್ದಾರೆ ಅಂತ, ಇನ್ಕ್ಲೂಡಿಂಗ್ ಮೈ ಡಾಟರ್ ಅಂತ ಹೇಳ್ತಾರೆ. ಅದು ಫೋಟೋಗಳು ತೋರಿಸ್ತಾರೆ. ಅವ್ರಿಗೆ ಗೊತ್ತು ವಾರ್ ಅಂದ್ರೆ ಏನು ಅಂತ ಹೇಳಿ. ಅಷ್ಟು ಇದಾಗಿ ಎಷ್ಟು ದುಃಖವಾಗಿ ಅವ್ರು ತೋರ್ಸ ಅಂದ್ರೆ 17 ಜನ ನನ್ನ ಫ್ಯಾಮಿಲಿನಲ್ಲಿ ಏನಾಗಿದ್ದಾರೆ, ಇದರಲ್ಲಿ ಪೆರಿಶ್ ಆಗಿದ್ದಾರೆ ಅಂತ ಹೇಳಿ. ಕಡೆಗೆ ಅಲ್ಟಿಮೇಟ್ ಆಗಿ ಅವರು ಬಾರ್ಡರ್ ಅನ್ನು ಓಪನ್ ಮಾಡಿದ್ರಲ್ಲ, ಅಲ್ಲಿ ಇದಂತ ಬಾರ್ಡರ್ ಅದು
ಓಪನ್ ಮಾಡಿದಾಗ ಪಾಪ ಅವರು ಹೊರಟು ಈಜಿಪ್ಟಿಂದ ಏನಾದ್ರು ಇಂಗ್ಲೆಂಡ್ಗೆ ರಿಟರ್ನ್ ಆದ್ರು. ಆದ್ರೆ ಅವ್ರ ಫ್ಯಾಮಿಲಿ ಹಂಗೆ ತುಂಬಾ ಟ್ರಾಜಿಡಿ ಸ್ಟೋರಿಗಳು, ಅವರೇ ಗೊತ್ತು ಯುದ್ಧ ಅಂದ್ರೆ ಏನು ಅಂತ ಹೇಳಿ. ಈಗ ಇರಾನ್ ನಲ್ಲಿ ಗೊತ್ತು ಪಾಪ ಇನ್ನೋಸೆಂಟ್ ಪೀಪಲ್ ಅಲ್ವೇ. ಬಾಂಬಿಂಗ್ ನಲ್ಲಿ ಏನಾಗ್ತದೆ ಅಂದ್ರೆ ಅದು ಮಿಸ್ಫೈರ್ ಆಗಿ ಎಲ್ಲ ಪಕ್ಕದಲ್ಲಿ ಬೀಳ್ತದೆ ಪಾಪ. ಸ್ಕೂಲ್ಗಳ ಮೇಲೆ ಬಿದ್ದಿದೆ, ಹಾಸ್ಪಿಟಲ್ಗಳ ಮೇಲೆ ಬಿದ್ದಿದೆ. 150 ಜನ ಪಾಪ ಮಕ್ಕಳು ಏನಾಗಿದ್ದಾರೆ, ತೀರ್ಕೊಂಡಿದ್ದಾರೆ. ಫ್ಲಾಟ್ಗಳು ಏನೋ ಕಷ್ಟಪಟ್ಟು ಏನ್ ಮಾಡ್ತಾರೆ, ಸಾಲ ಮಾಡಿ ಫ್ಲಾಟ್ ಫರ್ನಿಚರ್ಸ್ ಎಲ್ಲ ತಗೊಳ್ತಾರೆ. ಒಂದು ಶೆಲ್ಲು ಅದನ್ನ ಬಂದು ಪುಡಿ ಮಾಡ್ಬಿಟ್ರೆ ಏನ್ ಹೇಳ್ಬೋದು. ನಾನು ಒಂದು ಕಷ್ಟಪಟ್ಟು ಸಾಲ ಎಲ್ಲ ಮಾಡಿ ಲೋನ್ಗಳು ತಕೊಂಡು ಒಂದು ಫ್ಲಾಟ್ ತಕೊಂಡು ಸಮಾಧಾನ ತಕೊಂಡು ಇದು ಮಾಡಿದ್ರೆ, ಒಂದು ಮಿಸೈಲ್ ಬಂದು ಹೊಡೆದು ಎಲ್ಲ ಪುಡಿ ಪುಡಿ ಆದ್ರೆ ಏನಾಗ್ತದೆ, ನಂದು 25 ವರ್ಷದ ಶ್ರಮ ಏನಾಯ್ತು ಅಂತ ಹೇಳಿದ್ರೆ. ಅವ್ರಿಗೆ ಗೊತ್ತು ಯುದ್ಧ ಅಂದ್ರೆ ಏನು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇನ್ನು ಯುದ್ಧಾಭ್ಯಾಸ ನಡೆಯುವುದೇ ಇಲ್ಲ ಅಂದ್ರೆ ಅವರಿಗೆ ಅದು ಗೊತ್ತಾಗ್ತದೆ. ಇದು ಇದು ಯೆಹೋವನ ಕೋಪ ಭೂಲೋಕದಲ್ಲಿ ತೀರಿಸಿದಾಗ ಈ ಆಫ್ಟರ್ ಎಫೆಕ್ಟ್ಸ್ ಏನಾಗ್ತದೆ, ಬರ್ತದೆ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ನಾವು ಇದನ್ನ ಈ ಕೋಪದ ದಿನವಾಗಿ ನಾವು ಲೋಕಕ್ಕೆ ಏನು ಪ್ರಕಟ ಮಾಡಬೇಕು, ಇದನ್ನ ಬೇಗ ಬೇಗ ನಾವು ಓದ್ಬಿಡೋಣ. ಲೋಕಕ್ಕೆ ಈ ಯೆಹೋವನ ದಿನವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅಂತ ಹೇಳ್ಬೇಕಂದ್ರೆ ಅದನ್ನ ಯೋವೇಲ 2:12-14 ಅಲ್ಲಿ ಹೇಳ್ತೀವಿ. ಜೋಯಲ್ 2nd chapter 12-14. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವೂ, ದೀರ್ಘಶಾಂತಿಯೂ, ಮಹಾಕೃಪೆಯೂ ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಅಷ್ಟೇ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಬಟ್ಟೆಗಳನ್ನೆಲ್ಲ ಯುವರ್ ರೆಂಟ್ ಯುವರ್ ಹಾರ್ಟ್ ಅಂತ ಹೇಳ್ತಾರೆ. ಪಶ್ಚಾತ್ತಾಪ, ರಿಪೆಂಟೆನ್ಸ್ ಅಂತ ಹೇಳ್ತಾರೆ. ಪಟ್ಬಿಟ್ಟು ನೀವೇನ್ ಮಾಡಿ, ಯೆಹೋವನ ಕಡೆಗೆ ತಿರುಗಿಕೊಡ್ರಿ. ಆಗ ಅವ್ರೇನಂದ್ರೆ ದಯೆಯು, ಕನಿಕರವು, ದೀರ್ಘಶಾಂತನು, ಮಹಾಕೃಪೆಗಳನ್ನಾಗಿ ತಾನು ಮಾಡ್ಬೇಕೆಂದಿದ್ದ ಕೇಡಿಗೆ ಏನ್ ಮಾಡ್ತಾರೆ, ಮರ ಮುರುಗಿ ಅಂಥವ್ರನ್ನ ತಪ್ಪಿಸ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ಜೆಫನ್ಯ 2ನೇ ಅಧ್ಯಾಯ 1-3 ನಾವು ನಾಚಿಕೆಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ. ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ. ಸಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಇದು ಮೆಸೇಜ್ ಕೊಡ್ಬೇಕಾದಂಥದ್ದು. ಏನಂತ ಹೇಳ್ಬೇಕಂದ್ರೆ, ತೀರ್ಪು ಫಲಿಸಿದೊಳಗೆ ಯೆಹೋವನ ಉಗ್ರ ಕೋಪ ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ ಅಂತ ಹೇಳ್ತಾರೆ. ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸದ್ಧರ್ಮವನ್ನು ಅಭ್ಯಾಸಿಸಿರಿ ಅಂತ ಹೇಳಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಆಗ ಯೆಹೋವನ ಸಿಟ್ಟಿನ ದಿನದಲ್ಲಿ ಏನಾಗ್ತಾರೆ, ನೀವು ಮರೆಯಾಗ್ತೀರಾ. ದೇವರನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಯಾರು ಇದು ಕನ್ವರ್ಷನ್ ಆಫ್ ಹಾರ್ಟ್ ಅಂತ ಹೇಳ್ತಾರೆ, ಅದನ್ನ ಮಾಡ್ತಾರೋ ಇದು ದೇವರು ಅವ್ರಿಗೆ ಏನ್ ಮಾಡ್ತಾರೆ, ಇದನ್ನ ಇದರಿಂದ ಎಸ್ಕೇಪ್ ಮಾಡ್ತಾರೆ ಅಂತ ಹೇಳಿ. ಇದೇ ವೇ ಆಫ್ ಎಸ್ಕೇಪ್. ದೇವರು ಈ ಒಂದು ಸದ್ಗುಣಗಳನ್ನ ಮತ್ತೆ ದೀನ ಭಾವಗಳನ್ನ ಧರಿಸ್ಕೊಂಡಾಗ ಅಂಥವ್ರನ್ನ ಏನ್ ಮಾಡ್ತಾರೆ, ದೇವರು ಮರೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಸಭೆಗೆ ಏನಂತ ಹೇಳ್ಬೇಕಂದ್ರೆ, ಸಭೆ ವಿ ಆರ್ ನಾಟ್ ಅಪಾಯಿಂಟೆಡ್ ಫಾರ್ ದಿ ರಾತ್ ಆಫ್ ಗಾಡ್. ಅದು ನೋಡ್ಬೇಕಂದ್ರೆ ನೀವು 1ನೇ ಥೆಸಲೋನಿಕ 5 ಅಲ್ವೇ. ಯಾಕಂದ್ರೆ ನಾವು ಹಗಲಿನವರು ಬೆಳಕಿನವರು ಆದ್ರಿಂದ ಆ ದಿನ ನಮ್ಮ ಮೇಲೆ ಏನಂದ್ರೆ ಸಡನ್ ಆಗಿ ಕಳ್ಳನು ಬರುವಂತೆ ಬರತಕ್ಕದ್ದಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಯಾಕಂದ್ರೆ ಇದು ಮೊದಲಿಂದನೇ ಏನ್ ಮಾಡಿದ್ದಾರೆ, ಯಾವೊಂದು ಅಪೋಸ್ತಲರ ಕಾಲದಿಂದನೇ ಏನಾಗಿದೆ, ಎಚ್ಚರಿಕೆ ಕೊಟ್ಕೊಂಡು ಬಂದಿರುವಂತದನ್ನ ನಾವು ನೋಡ್ತೀವಿ. 1ನೇ ಥೆಸಲೋನಿಕ 5:9. ಯಾಕೆಂದರೆ ದೇವರು ನಮ್ಮನ್ನು
ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಹೌದು. ಹಾಗಾದ್ರೆ ನೋಡ್ಬೇಕಂದ್ರೆ ಸಭೆನ ದೇವರು ತನ್ನ ಕೋಪಕ್ಕೆ ನೇಮಿಸದೆ, ಯಾಕಂದ್ರೆ ಅವ್ರಾಗ್ಲೇ ಕ್ರಿಸ್ತನ ಸಭೆನ ಏನ್ ಮಾಡಿದ್ದಾರೆ, ಸಂಧಾನ ಪಡಿಸ್ಕೊಂಡಿದ್ದಾರೆ ನಾವು ನೋಡ್ತೀವಿ. ಆದ್ರಿಂದನೇ ದೇವರು ನಮ್ಮನ್ನ ತನ್ನ ಕೋಪಕ್ಕೆ ನೇಮಿಸದೆ ಕ್ರಿಸ್ತನಲ್ಲಿ ನಾವೇನ್ ಮಾಡ್ಬೇಕಂತೆ, ಟು obtain ಸಾಲ್ವೇಷನ್. ಅದಕ್ಕೆ ಎಲ್ಲ ಕಾಶನ್ ಏನಂತ ಹೇಳ್ಬೇಕಂದ್ರೆ, ಈ ನಮಗೆ ಕೊಟ್ಟಿರುವಂತದ್ದು ಎನ್ಕರೇಜ್ಮೆಂಟ್ಗಳು ಟು obtain ದಿ ಸಾಲ್ವೇಷನ್. ಯೆಹೋವನಿಂದ ಬರುವಂತ, ಕ್ರಿಸ್ತನ ಮೂಲಕವಾಗಿ ಬರುವಂತ ರಕ್ಷಣೆ ಏನ್ ಮಾಡ್ಬೇಕು, ನೀವು ಹೊಂದ್ಕೊಳ್ಬೇಕು. ಮತ್ತೆ ಆ ಕೋಪದಿಂದ ಏನ್ ಮಾಡ್ಬೇಕು, ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳಿರುವಂತದ್ದನ್ನ ನಾವು ನೋಡ್ತೀವಿ. ಇಷ್ಟೆಲ್ಲ ಆಗಿ ಮತ್ತೆ ನಾವೇನಾದ್ರೂ ಹಳೆ ಗುಣಗಳಿಗೆ ಹೋದ್ರೆ ಮತ್ತೆ ದೇವ್ರ ಕೋಪಕ್ಕೆ ನಾವೇನಾಗ್ತೀವಿ, ಗುರಿ ಆಗ್ತೀವಿ ಅಂತ ಹೇಳಿ ಎಫೆಸ 5ನೇ ಅಧ್ಯಾಯ 3-6ನೇ ವಚನದಲ್ಲಿ ನಾವು ನೋಡ್ತೀವಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಆಮೇಲೆ ಹುರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗುವವರ ಮೇಲೆ ಬರುತ್ತದೆ. ನಾವೇನಾದ್ರೂ ತಿಳ್ಕೊಂಡು ದೇವ್ರ ಕೋಪದಿಂದ ತಪ್ಪಿಸ್ಕೊಂಡು ಮತ್ತೆ ಏನಾದ್ರು ಹಳೆ ಗುಣಗಳನ್ನ ನಾವು ತೋರಿಸಿದ್ರೆ ದೇವ್ರ ಕೋಪ ಏನಾಗ್ತದೆ, ಮತ್ತೆ ನಮ್ಮ ಮೇಲೆ ಬರ್ತದೆ. ಇದು ಎಚ್ಚರಿಕೆ ಮಾತು ಆಗಿರ್ಬೇಕು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ಸ್ವಾಮಿ ಹೇಳಂತದ್ದು ಏನಂದ್ರೆ, ಇದೆಲ್ಲ ತಪ್ಪಿಸ್ಕೊಳ್ಳೋಕೆ ಅಲ್ವೇ, ಲೂಕ 21:36 ಹೇಳ್ತಾರಲ್ವೇ, ವಾಚ್ ಅಂಡ್ ಪ್ರೇ. ನಮ್ಮ ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೂ ಮುಂದೆ ಬರೋದು ತಪ್ಪಿಸ್ಕೊಳ್ಳೋದಕ್ಕೆ ನೀವೇನು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಹೇಳಿ ಲೂಕ್ 21:36. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ವಾಚ್ ಅಂಡ್ ಪ್ರೇ ನೋಡ್ಬೇಕಂದ್ರೆ, ವಾಚ್ ಅಂಡ್ ಪ್ರೇ ಅಂದ್ರೆ ಫಸ್ಟ್ ಟು ವಾಚ್ ಅವರ್ ಸೆಲ್ಸ್ ಅಂತ ನೋಡ್ತೀವಿ. ನಮ್ಮ ಸ್ಟ್ಯಾಂಡಿಂಗ್ ಹೇಗಿದೆ ದೇವ್ರ ಮುಂದೆ, ಕ್ರಿಸ್ತನ ಮುಂದೆ ನಮ್ಮ ಸ್ಟ್ಯಾಂಡಿಂಗ್ ಅಂದ್ರೆ ನಿಲುವು ಹೇಗಿದೆ ಅನ್ನೋದನ್ನ ನಾವು ಮಾಡ್ಕೊಡ್ಬೇಕು. ಆಮೇಲೆ ಬಿ ಆಲ್ವೇಸ್ ಪ್ರೇಯರ್ಫುಲ್ ಅಂತ ಹೇಳಿ, ಇದೇ ನಮ್ಮನ್ನ ದೇವ್ರ ಕೋಪದಿಂದ ಏನ್ ಮಾಡೋಂಥದ್ದು, ತಪ್ಪಿಸುವಂಥದ್ದು. ಇಲ್ಲಿ ನಾವು ಹೇಳುವಂಥದ್ದನ್ನ ನೋಡ್ತೀವಿ. ಬಹಳ ಸಮಾಧಾನಕರ ಮಾತಂದ್ರೆ, ದೇವರು ತಾನಾದುಕೊಂಡು ಹೋಗೋಸ್ಕರ ಆ ದಿನ ಏನ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಇಲ್ದೇ ಒಂದು ನರಪ್ರಾಣಿ ಏನಾಗ್ತದೆ, ಉಳಿಯಲ್ಲ. ಅದೇ ಹೆಂಗೆ ಶಾರ್ಟ್ ಮಾಡ್ತಾರೆ ಅಂತ ನಮಗೆ ಇಟ್ಸ್ ಎ ಸರ್ಪ್ರೈಸ್ ಅಂತ ಹೇಳ್ತಾರೆ. ಅದು ಮಾಡಿ ರಿವರ್ಸ್ನ ಮಾಡ್ತಾರೆ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ದೇವ್ರ ಕೋಪದ ವಿಷಯದಲ್ಲಿ ನಮ್ಮ ಒಂದು ಪಾರ್ಟ್ ಏನು ಅಂತ ಹೇಳಿದ್ದು ಬೇಗ ಬೇಗ ನೋಡ್ಬಿಟ್ಟು ನಾವು ಮುಗಿಸ್ಕೊಳ್ಳೋಣ. ದೇವ್ರು ಏನ್ ಹೇಳ್ತಾರೆ, ನಾನು ಕೋಪದ ದಿನಗಳನ್ನ ನಾನು ಪನಿಷ್ಮೆಂಟ್ ಏನ್ ಮಾಡ್ತೀನಿ, ಲೋಕಕ್ಕೆ ಕೊಡ್ತೀನಿ. ದೆನ್ ವಾಟ್ ಈಸ್ ಯುವರ್ ಪಾರ್ಟ್ ಅಂತ ನೋಡಿದಾಗ ಜೆಫನ್ಯ 3ನೇ ಅಧ್ಯಾಯ 8ನೇ ವಚನ. ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರಿ. ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಹಾಗಾದ್ರೆ ನನ್ನನ್ನು ಕಾದುಕೊಂಡಿರ್ರಿ. ಹೀಗಿರಲು ಯೆಹೋವನು ಎನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ ಅಂದ್ರೆ ವೆಯ್ಟ್ ಅಪಾನ್ ಮೀ ಅಂತ ಹೇಳ್ತಾರೆ.
ನಾನು ಬೇಟೆ ಹಿಡಿಲಿಕ್ಕೆ ಹೇಳೋ ದಿನವನ್ನು ಎದುರು ನೋಡಿರಿ. ಜನಾಂಗಗಳ ಮೇಲೆ ನಾನು ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಜನಾಂಗಗಳು ಏನ್ ಮಾಡ್ತಾನೆ, ನಾನು ಸೇರಿಸ್ತೀನಿ ಅಂತ ಹೇಳಿ ಲೋಕವೆಲ್ಲ ನನ್ನ ರೌದ್ರಕ್ಕೆ ಸುತ್ತಾಗ್ತದೆ ಅಂತ ಹೇಳ್ತಾರೆ. ಈ ಕಾರ್ಯ ಅವ್ರು ಮಾಡ್ತಾರೆ. ಲೋಕದಲ್ಲಿರೋ ದುಷ್ಕಾರ್ಯ, ಎಲ್ಲಾ ದುಷ್ಕಾರ್ಯಗಳ ಮೇಲೆ ದೇವ್ರ ಕೋಪ ತೀರ್ಸ್ತಾರೆ. ಆದ್ರೆ ದಿ ಸೈಂಟ್ಲಿ ಪಾರ್ಟ್ ಏನಂದ್ರೆ ಟು ವೆಯ್ಟ್ ಅಪಾನ್ ಹಿಮ್. ಈ ಕಾರ್ಯ ದೇವರು ಮಾಡ್ತಾರೆ. ಆದ್ರೆ ಯಾವಾಗ ಮಾಡ್ತಾರೆ ಅಂತ ಹೇಳಿ ಭಕ್ತರು ಏನ್ ಮಾಡ್ಬೇಕು, ಆತನಿಗಾಗಿ ಕಾದು ಕೊಂಡಿರ್ಬೇಕು. ಅದಕ್ಕೆ ನೋ ಪಾರ್ಟ್ ಅಂಡ್ ಲಾಟ್ ಇನ್ ನೋಡ್ಬೇಕಂದ್ರೆ ಪೋರಿಂಗ್ ದಿ ಆಂಗರ್ ಅಂತ ಇಲ್ಲಿ ನಾವು ನೋಡ್ತೇವೆ. ಅದಕ್ಕೆ ದೇವರು ಬೇರೆ ಏಜೆನ್ಸಿ ಇದೆ ಹೇಳ್ತಾರೆ. ಕೇಡಿನಕ್ಕಾಗಿ ಕೆಡಕರನ್ನ ಏನ್ ಮಾಡಿದ್ರೆ ದೇವರು ನೇಮಿಸಿದಂತೆ ಅವ್ರ ಮೂಲಕ ಆ ಕಾರ್ಯಗಳನ್ನ ಮಾಡ್ತಾರೆ. ಅದು ಪ್ರಾಬಬ್ಸ್ ನಲ್ಲಿ ನೋಡ್ತೀವಿ 16:4 ನಲ್ಲಿ ನಾವು ನೋಡ್ತೀವಿ. ಪ್ರಾಬಬ್ಸ್ 16:4. ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾನೆ. ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾರೆ. ಅವ್ರ ಮೂಲಕ ಏನ್ ಮಾಡ್ತಾರೆ, ಅವರು ಕಾರ್ಯಗಳನ್ನ ಮಾಡ್ತಾರೆ. ಆದ್ರೆ ದಿ ಸೈಂಟ್ಲಿ ಪಾರ್ಟ್ ಇಸ್ ಟು ವೆಯ್ಟ್ ಅಪಾನ್ ಹಿಮ್ ಅಂತ ಹೇಳಿ ಇಲ್ಲಿ ನಾವು ಅದಕ್ಕೆ ಪ್ರಲಾಪದಲ್ಲಿ ಹೇಳ್ತಾರಲ್ಲ, ಶಾಂತರಾಗಿ ಯೆಹೋವನನ್ನು ನಿರೀಕ್ಷಿಸುವುದೇನಾಗ್ತದೆ ಒಳ್ಳೆಯದು ಅಂತ ಹೇಳಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ಹೀಗೆ ನೋಡ್ಬೇಕಂದ್ರೆ ಯೆಹೋವನನ್ನ ಕಾದುಕೊಂಡಿದ್ರೆ ಅದು ಏನು ಬ್ಲೆಸ್ಸಿಂಗ್ ಅಂತ ಹೇಳಿ ಅದೇ Psalms 27:14 ನಲ್ಲಿ ನೋಡ್ತೀವಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಹೌದು, ಹಾಗಾದ್ರೆ ಇದು ಬಹಳ ಚೆನ್ನಾಗಿ ಹೇಳ್ತಾರೆ. ಏನಂತ ಹೇಳ್ಬೇಕಂದ್ರೆ ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ ಅಂತ ಇಲ್ಲಿ ಹೇಳ್ತದೆ. ಆದ್ರೆ ರಿಯಲ್ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ. ಹೌದು, ಅಂದ್ರೆ ಇಲ್ಲಿ ಏನ್ ಹೇಳೋದು, ನಿನ್ನ ಹೃದಯ ದೃಢವಾಗಿರ್ಲಿ ಅಂತ ಹೇಳಿ ನಮ್ಮ ಪ್ರಯತ್ನ ಕೇಳ್ತಾರೆ. ಅಲ್ಲಿ ಹೇಳೋದು ವೆಯ್ಟ್ ಆನ್ ದಿ ಲಾರ್ಡ್ ಅಂತ ಹೇಳ್ತಾರೆ. ಬಿ ಆಫ್ ಗುಡ್ ಕರೇಜ್. ಅವಾಗ ಏನ್ ಹೇಳ್ತಾರೆ, ಈ ವಿಲ್ ಸ್ಟ್ರೆಂಥನ್ ಯುವರ್ ಹಾರ್ಟ್ ಅಂತ ಹೇಳ್ತಾರೆ. ನಮ್ಮ ಹೃದಯಗಳನ್ನ ಅವ್ರು ಏನ್ ಮಾಡ್ತಾರೆ, ಬಲ ಪಡಿಸ್ತಾರೆ ಅಂತ ಹೇಳಿ ಮುಂದಿನ ಕಾರ್ಯಗಳಿಗೆ ನಾವು ಅದು ಎದುರು ನೋಡ್ಬೇಕು. ಏನ್ ಮಾಡ್ತಾರೆ, ಅವರು ನಮಗೆ ಬಲವನ್ನ ಸಹಿಸ್ಕೊಳ್ಳೋಕೆ ಅದನ್ನ ಬಲವನ್ನ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ದಿ ಸೈಂಟ್ಲಿ ಪಾರ್ಟ್ ಏನಂದ್ರೆ ಟು ವೆಯ್ಟ್ ಅಪಾನ್ ದಿ ಲಾರ್ಡ್. ಇದು ದೇವ್ರು ಯಾವಾಗ ಆ ಕಾರ್ಯನ ಮಾಡ್ತಾರೆ ಅಂತ ಎದುರು ನೋಡುವಂಥದ್ದನ್ನ ನಾವು ನೋಡ್ತೀವಿ. ಹೀಗೆ ಯೆಹೋವನನ್ನು ನಿರೀಕ್ಷಿಸಿಕೊಂಡವ್ರಿಗೆ ಏನ್ ಆಶೀರ್ವಾದ ಅಂದ್ರೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡವರು ಹೊಸ ಬಲವನ್ನು ಏನ್ ಮಾಡ್ತಾರೆ, ಹೊಂದ್ತಾರೆ. ಐಸಾಯ 40:31. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹಾಗಾದ್ರೆ ಯೆಹೋವನ ನಿರೀಕ್ಷಿಸಿಕೊಂಡಂತವ್ರು ಹೊಸ ಬಲವನ್ನ ಹೊಂದುತ್ತಾರಂತೆ. ಇದು ಯಾರಿಗೆ ಅಂದ್ರೆ ನ್ಯೂ ಕ್ರಿಯೇಷನ್ಗೆ ಕೊಡುವಂಥದ್ದು ದೇವ್ರು ಹೊಸ ಬಲ, ಅದೆಲ್ಲ ಸಹಿಸ್ಕೊಳ್ಳೋದಕ್ಕೆ. ಅವಾಗ ನೋಡ್ಬೇಕಂದ್ರೆ ಅವ್ರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏನ್ ಮಾಡ್ತಾರೆ, ಏರ್ತಾರೆ, ಓಡಿ ದಣಿಯರು, ಮತ್ತೆ ನಡೆದು ಬಳಲರು ಅಂತೇಳಿ ಯಾರು ಯೆಹೋವನ್ನ ನಿರೀಕ್ಷಿಸ್ಕೊಳ್ತಾರೋ ಅವ್ರಿಗೆ ಈ ಆಶೀರ್ವಾದ ಅದು ದೇವರು ಬಹಳ ಚೆನ್ನಾಗಿ ಇಲ್ಲಿ ಕೊಟ್ಟಿರುವಂಥದ್ದನ್ನ. ಇದು ಇಟ್ಸ್ ಎ ಬ್ಲೆಸ್ಸಿಂಗ್ ಟು ದಿ ನ್ಯೂ ಕ್ರಿಯೇಷನ್ ಅಂತ ಹೇಳ್ತಾರೆ. ಶಾರೀರಿಕಲ್ಲ, ನ್ಯೂ ಕ್ರಿಯೇಷನ್ಗೆ ಈ ಒಂದು ಬ್ಲೆಸ್ಸಿಂಗ್ ದೇವರು ಕೊಟ್ಟಿರುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಆದ್ರಿಂದನೇ ಈಗ ನಾವು ಇರುವಂತ ಕಾಲ ಯಾವುದು ಅಂದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ದಿ ಬೆಸ್ಟ್ ಆಫ್ ಟೈಮ್ಸ್ ಅಂತ ಹೇಳ್ತಾರೆ. ಅಟ್ ದಿ ಸೇಮ್ ಟೈಮ್ ವರ್ಸ್ಟ್ ಆಫ್ ಟೈಮ್ ಅಲ್ವೇ. ಇದು ಬಹಳ ಅತ್ಯುತ್ತಮ ಕಾಲ. ಯಾಕಂದ್ರೆ ಈ ನಾವು ನೋಡ್ತಾ ಇರುವಂತದ್ದು ಸೈಂಟಿಫಿಕ್ ರಿಸರ್ಚ್ಗಳು, ಇದು ಎಲ್ಲ ಡೆವಲಪ್ಮೆಂಟ್ಸ್ಗಳು ನೋಡ್ಬೇಕಂದ್ರೆ ಇದು ಹಿಂದೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಇಂಥ ಒಂದು ಡೆವಲಪ್ಮೆಂಟ್ಗಳು ಅಂತ ಹೇಳ್ತಾರೆ. ಇವತ್ತು ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಎಲ್ಲ ಎಲ್ಲಿ ಸಿಗ್ತದೆ, ಕ್ಲಿಕ್ಕಿಂಗ್ ಮೊಬೈಲ್ನಲ್ಲಿ ಸಿಗ್ತದೆ. ಅದು ಬೆಸ್ಟ್ ಆಫ್ ಟೈಮ್ಸ್ ಅಂತ ನಾವು ಹೇಳ್ತೀವಿ. ಅಟ್ ದಿ ಸೇಮ್ ಟೈಮ್ ಇಟ್ಸ್ ಎ ವರ್ಸ್ಟ್ ಆಫ್ ಟೈಮ್. ಇದನ್ನೇನಾದ್ರೂ ಇಂಥ ಪ್ರಿವಿಲೇಜ್ ಮಿಸ್ಯೂಸ್ ಮಾಡಿದ್ರೆ ನಾವು ಏನಾಗ್ತದೆ, ಇದು ನಮಗೆ ಬಹಳ ಅನಾಹುತಗಳು ಆಗುವಂಥದ್ದು ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ನಾವು ಬಹಳ ಎಚ್ಚರಿಕೆಯಾಗಿರ್ಬೇಕು ಅಂತ ಹೇಳ್ತಾರೆ.
ನಾವು ಒಂದು ಮನಸ್ಸು ಒಳ್ಳೇದು ತಿಳ್ಕೊಳ್ಬೇಕು ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ದೇವ್ರೇನ್ ಮಾಡ್ತಾರೆ, ನಮ್ಮನ್ನ ಇನ್ನು ಒಳ್ಳೆತನದಲ್ಲಿ ನಮ್ಮನ್ನ ಬಲಪಡಿಸ್ತಾರೆ. ಒಂದ್ ಸ್ವಲ್ಪ ನಾವು ಸ್ಲಾಕ್ ಆದ್ರೆ ದೇವ್ರೇನ್ ಮಾಡ್ತಾರೆ, ಕೈ ಬಿಡ್ತಾರೆ. ಅದನ್ನೇ ರೆವಲ್ಯೂಷನ್ 22nd ಚಾಪ್ಟರ್ 11th ವರ್ಸ್ ನಲ್ಲಿ ನಾವು ನೋಡ್ತೀವಿ. ರೆವಲ್ಯೂಷನ್ 22nd 11th ವರ್ಸ್. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ. ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹೌದು. ಹಾಗಾದ್ರೆ ಇವಾಗ ಬೆಸ್ಟ್ ಆಫ್ ಟೈಮ್ಸ್ ಏನಂದ್ರೆ, ಅನ್ಯಾಯ ಮಾಡೋನು ಏನ್ ಮಾಡ, ದೇವ್ರ ಹಂಗೆ ಬಿಟ್ಟು ಇನ್ನೂ ಅನ್ಯಾಯನ ಮಾಡ್ಲಿ ಅಂತ ಹೇಳ್ತಾರೆ. ಪವಿತ್ರ ಮಾಡ್ಕೊಳ್ಳೋನು ಇನ್ನೂ ಪವಿತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀತಿಯನ್ನು ಅನುಸರಿಸುವನು ಇನ್ನು ಹೆಚ್ಚಾಗಿ ನೀತಿಯನ್ನ ಅನುಸರ್ಲಿ. ಇದು ಎಂಡ್ ಟೈಮ್ ದ ಫೀಚರ್ಸ್ ಕೂಡ ಅಂತ ನಾವು ನೋಡ್ತೀವಿ. ಒಂದ್ಸತಿ ಏನಾದ್ರು ನಾವು ಸ್ಲಾಕ್ ಆದ್ರೆ ಏನ್ ಮಾಡ್ತಾರೆ, ದೇವ್ರ ಹಂಗೆ ಕೈ ಬಿಡ್ತಾರೆ. ನಾವ್ ಎಲ್ಲಿಗೆ ಹೋಗ್ತೀವಿ ನಮಗೆ ಗೊತ್ತಾಗೋದಿಲ್ಲ ಅಂತೇಳಿ ಅದಕ್ಕೆ ಎನ್ಕರೇಜ್ಮೆಂಟ್ ಏನಂತ ಹೇಳ್ಬೇಕಂದ್ರೆ, ಅನ್ಯಾಯ ಮಾಡೋ ಹಂಗೆ ಬಿಡ್ತಾರೆ, ಆದ್ರೆ ನೀತಿನ ಅನ್ಸೋನು ಇನ್ನೂ ಹೆಚ್ಚಾಗಿ ಏನ್ ಮಾಡ್ತಾರೆ, ನೀತಿ ಅನ್ಸೋದಕ್ಕೆ ದೇವರು ಶಕ್ತಿಯನ್ನ ಕೊಡ್ತಾರೆ. ಇದು ನೋಡ್ಬೇಕಂದ್ರೆ ಇದಕ್ಕೆ ಇದು ಬೆಸ್ಟ್ ಆಫ್ ಟೈಮ್ ಅಂಡ್ ವರ್ಸ್ಟ್ ಆಫ್ ಟೈಮ್ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ದಾನಿಯಲ್ನಲ್ಲಿ ಕೂಡ ಇದೇ ಮಾತು ಹೇಳ್ತಾರೆ. ದಾನಿಯಲ್ 12:10 ಮಾತಾಡ್ತದೆ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರು ದುಷ್ಟರಾಗಿಯೇ ನಡೆಯುವರು, ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು. ಹೌದು. ನೋಡ್ಬೇಕಂದ್ರೆ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ, ಅನೇಕರು ಶುಭ್ರ ಮಾಡಿಕೊಂಡು ಶೋಧಿತರಾಗ್ತಾರಂತೆ, ದುಷ್ಟರು ದುಷ್ಟರಾಗೆ ನಡೀತಾರೆ, ಜ್ಞಾನಿಗಳಿಗೆ ಏನಾಗ್ತದಂತೆ, ವಿವೇಕ ಇರ್ತದಂತೆ ಅಂತ ಹೇಳಿ ಈ ರೀತಿ ಇಲ್ಲಿ ನಾವು ಈ ರೀತಿ ನಾವು ಈ ಫೈನಲ್ ಡೇ ಫೀಚರ್ಸ್ಗಳು, ಯೆಹೋವನ ದಿನದ ಆ ಅಂತ್ಯಕಾಲದ ಕೆಲವು ಫೀಚರ್ಸ್ಗಳನ್ನ ಇಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ. ಆದ್ರಿಂದ ಈ ದಿನ ನಾವು ಯೆಹೋವನ ದಿನ ವಿಷಯವಾಗಿ ನೋಡಿದ್ವಿ. ಅದು ಏನು ಅಂತ ಹೇಳ್ಬೇಕಂದ್ರೆ, ಅದು ಕಾರ್ಮೆಲ್ ಕಗ್ಗದ ದಿನ, ನಾಶವಾನ ದಿನ. ಯಾರಿಗೆ ಅಂತ ಹೇಳ್ಬೇಕಂದ್ರೆ, ಲೋಕಕ್ಕೆ, ಅದು ಪರ್ಟಿಕ್ಯುಲರ್ ಎಲ್ಲ ದುಷ್ಟರಿಗೆ ಅಂತ ಹೇಳ್ತಾರೆ. ಅದು ದೇವರ ಕೋಪವನ್ನು ತೀರಿಸಿದಾಗ ಏನಾಗ್ತದೆ ಅಂತ ಹೇಳ್ಬೇಕಂದ್ರೆ, ಎಲ್ಲಾ ದುಷ್ಟತನಗಳು ಏನಾಗ್ತದೆ, ಹೋಗಿ ನೋಡಿ, ಮುಖಂಡರ ಅಹಂಕಾರಗಳು, ಸಾಮಾನ್ಯನ ಗರ್ವ ದೃಷ್ಟಿಗಳು ಏನಾಗ್ತದೆ, ಎಲ್ಲ ಹೋಗಿ ಯೆಹೋವನೊಬ್ಬನೇ ಮಹೋನ್ನತನಾಗಿ ಕಾಣ್ತದೆ. ಇದು ಬ್ಯೂಟಿ, ನಮ್ಮ ತಂದೆ ದೇವ್ರದ್ದು ಬ್ಯೂಟಿ. ಅದು ಅವರು ಅಲ್ಟಿಮೇಟ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯು ಟರ್ನ್ ದಿ ಥಿಂಗ್ಸ್ ಟು ಹಿಸ್ ಗ್ಲೋರಿ ಅಂತ ಹೇಳಿ ಅವರು ಮಾಡುವಂಥದ್ದನ್ನ ಇಲ್ಲಿ, ಇದು ನಮ್ಗೆ ಸಂತೋಷ ಅಲ್ವೇ. ಅಲ್ಟಿಮೇಟ್ಲಿ ಯೆಹೋವನ ಒಬ್ಬನೇ ಮಹೋನ್ನತನಾಗಿ ಏನಾಗ್ತದೆ ಕಾಣಿಸ್ಕೊಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಏನ್ ಹೇಳಿದ್ರೆ, ರೆಸ್ಟೋರೇಷನ್ ಆಫ್ ಆಲ್ ಥಿಂಗ್ಸ್. ಜನರೆಲ್ಲ ಪರಿವರ್ತನೆ ಆಗಿ ದೇವ್ರ ಕಡೆ ತಿರ್ಕೊಳ್ತಾರೆ. ಅದು ಯೆಶಾಯ 2 ಮತ್ತು ಮೀಕಾದಲ್ಲಿ ಕೂಡ ಇದನ್ನ ಹೇಳ್ತಾರೆ. ಯೆಹೋವನ ಮಂದಿರದ ಗುಡ್ಡ ಎಷ್ಟು ಇದಾಗಿ ಅಂತ ನೋಡಿದ್ವಿ. ಈ ಎಫೆಕ್ಟ್ಸ್ಗಳು ನೋಡಿದ್ವಿ. ಆದ್ರೆ ಸೈಂಟ್ಲಿ ಪಾರ್ಟ್ ಏನು ಅಂತಾನು ನಾವು ನೋಡ್ತಿದ್ವಿ, ಯಾವ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿದ್ವಿ. ದಿ ಸೈಂಟ್ಲಿ ಪಾರ್ಟ್ ಈಸ್ ಟು ವೇಟ್ ಅಪಾನ್ ಹಿಮ್. ಈ ಕಾರ್ಯಗಳನ್ನ ಯಾವುದಕ್ಕೆ ಭಕ್ತರಿಗೆ ಯಾವುದೇ ಪಾರ್ಟ್ ಇಲ್ಲ. ಯೆಹೋವನ ಕೋಪ ದಿನದಲ್ಲಿ, ಅದು ಜಡ್ಜ್ಮೆಂಟ್ ನಲ್ಲಿ, ಅದು ಬೇರೆಯವ್ರ ಕೈಲಿ ದೇವ್ರೇನ್ ಮಾಡ್ತಾರೆ, ಅದು ತೀರಿಸ್ತಾರೆ. ಹಾಗಾದ್ರೆ ಸೈಂಟ್ಲಿ ಪಾರ್ಟ್ ಏನಂತ ಹೇಳಿದ್ರೆ, ಟು ವೇಟ್ ಅಪಾನ್ ಹಿಮ್, ಆತನಿಗೋಸ್ಕರ ಕಾದಿದ್ದು ಹೇಗಿದ್ದು ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ಜನರಿಗೆ ಏನ್ ಮಾಡ್ಬೇಕಂದ್ರೆ, ಈ ಸಮಾಧಾನ ವಾಕ್ಯ ಅಂದ್ರೆ ಟು ರಿಪೆಂಟ್. ನಿಮ್ಮ ಬಟ್ಟೆಗಳನ್ನೆಲ್ಲ, ಹೃದಯಗಳನ್ನ ಹರಿಕೊಡ್ರಿ, ಆತನು ದಯೆಯು ಕನಿಕರು ದೀರ್ಘಶಾಂತಿ ಮಹಾಪ್ರೀತಿಯುಳ್ಳನು. ಅದರಿಂದ ಏನ್ ಮಾಡ್ತಾರೆ, ಮಾಡಬೇಕಿಂದ ಕೇಡಿಗೆ ಏನ್ ಮಾಡ್ತಾರೆ, ಮನ ಮರುತ್ತಾರೆ ಅಂತ ಹೇಳಿ. ಮತ್ತೆ ನೀವು ಲೋಕದ ದೈನ್ಯವನ್ನು ಅಭ್ಯಾಸ ಮಾಡ್ರಿ. ಒಂದು ವೇಳೆ ಏನ್ ಮಾಡ್ತಾರೆ, ಆತನ ಸಿಟ್ಟಿನ ದಿನದಿಂದ ನೀವು, ಅದೇ ಇದಕ್ಕೆ ಗಾಸ್ಪಲ್ ಆಫ್ ಪೀಸ್ ಅಂತ ಹೇಳ್ತಾರೆ. ಹಿಂದೆ ನಾವು ಕೋಪವನ್ನು ಎಪ್ಸೋರ್ ಆಗಿದ್ವಿ. ಈಗ ಏನ್ ಮಾಡ್ಬೇಕಂದ್ರೆ, ಈ ಸಮಾಧಾನ ವಾಕ್ಯ ಮೂಲಕ ದೇವ್ರ ಕಡೆಗೆ ಏನ್ ಮಾಡ್ಬೇಕು, ನಾವು ಬಂದಿದ್ದೀವಿ ಅಂದ್ರೆ ಆತನ ಕೋಪದಿಂದ ತಪ್ಪಿಸ್ಕೊಂಡು ದೇವ್ರ ಕಡೆ ತಿರ್ಕೊಂಡಿದ್ದೀವಿ, ಸಮಾಧಾನವನ್ನ ಹೊಂದಿದ್ದೀವಿ ಅಂತ ಹೇಳಿ ಈ ಒಂದು ವಿಷಯಗಳನ್ನ ನಾವು ನೋಡಿದ್ವಿ. ಇನ್ನೂ ಹೆಚ್ಚಿಗೆ ಓದಕ್ಕೆ ತಿಳ್ಕೊಳಕ್ ಇಷ್ಟ ಅಂತವ್ರು ದಿ ಡೇ ಆಫ್ ದಿ ಲಾರ್ಡ್ ಅಂತ ನೀವು ಇದರಲ್ಲಿದೆ, ಫಸ್ಟ್ ವಾಲ್ಯೂಮ್ ನಲ್ಲಿ ಚಾಪ್ಟರ್ ಇದೆ, ಅದು ಓದಿ. ಈ ಅಂತ್ಯ ದಿನಗಳನ್ನ ನಾವು ಹೇಗೆ ನಿಂತ್ಕೊಳ್ಬೇಕು ಈ ಕೋಪದ ದಿನಗಳ ವಿಷಯದಲ್ಲಿ ಅನ್ನೋದನ್ನ ನಾವು ಗ್ರಹಿಸ್ಕೊಂಡು ದೇವರಿಗೆ ಯೋಗ್ಯರಾಗಿ, ಅಂದ್ರೆ ಮನುಷ್ಯ ಕುಮಾರ ಮುಂದೆ ಯೋಗ್ಯರಾಗಿ ನಿಂತು ಏನ್ ಮಾಡ್ಬೇಕಂತೆ, ಮುಂದೆ ಬರೋ ಇದ್ರಲ್ಲಿ ತಪ್ಪಿಸ್ಕೊಂಡು ಆ ಮಹಿಮೆಯಲ್ಲಿ ಸೇರುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ